ಇಂಗ್ಲೀಷ್ ಮಾಧ್ಯಮನ ಗೌರ್ಮೆಂಟ್ ಶಾಲೆಗಳಲ್ಲಿ ಕಡ್ಡಾಯ ಅಂಥೇಳಿ ಒಂದು ರೂಲನ್ನು ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಕಾಲಮಾನಕ್ಕೂ ಅದರದೇ ಆದಂತಹ ಸಮಸ್ಯೆಗಳು ಭಾಷೆಯಲ್ಲಿ ಇರುತ್ತೆ. ನಾವು ಆ ಎಲ್ಲ ಕಷ್ಟಗಳಲ್ಲೂ ಭಾಷೆನ ಉಳಿಸ್ಕೊಂಡು ಹೋದರೆ ಅದು ಉಳಿಯುತ್ತೆ. ಕಂಗು, ಕಂಚು, ಅಲ್ಲಿ ಅನುನಾಸಿಕ ಕೇಳಿಸ್ತಾ, ಈ ಎರಡಕ್ಕೂ ವ್ಯತ್ಯಾಸ ಇದೆಯಲ್ವಾ? ಕಡೆ ಈ ಒಂದು ಬುದ್ಧಿವಂತಿಕೆ ಆ ಬಾಲ್ಯಾವಸ್ಥೆನಲ್ಲಿ ಇರೋದು ಹೋಗ್ತಾ ಹೋಗ್ತಾ ಅದು ಎಲ್ಲಿ ಎಡುತ್ತಾ ಇದ್ದೀವಿ ಅಂತ. ಹುಟ್ಟದಂದಿಂದ 3 ವರ್ಷದವರೆಗೂ ಬೆಳವಣಿಗೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಆ ಶಕ್ತಿಗಳು 3 ವರ್ಷ ಆದ್ಮೇಲೆ ಭಾಷೆ ಯಾವುದರಿಂದ ಆಗಿದೆ? ಶಬ್ದದಿಂದ. ನಮ್ಮ ಭಾಷೆ ಧ್ವನಿಗಳಿಂದ ಆಗಿದೆ ಅಂತ ಮಗು ಗೊತ್ತಾಗ್ಬೇಕು. ಅದಕ್ಕೆ ನಾವು ಹಲವಾರು ಚಟುವಟಿಕೆಗಳಿವೆ. ಹಾಗಾದ್ರೆ ಭಾಷೆಯಿಂದ ಸೈಕಾಲಜಿಗೆ ಕನೆಕ್ಟ್ ಆಗಿದೆಯಾ ಭಾಷೆ? ನಾನು ಭಾವನಾತ್ಮಕವಾಗಿ ಏನಾದರೂ ತೊಂದರೆ ಆಯಿತು ಭಾಷೆಯಿಂದ ಅಂದರೆ ಮಗುವಿನ ಆತ್ಮವಿಶ್ವಾಸಕ್ಕೆ ತೊಂದರೆ ಆಗುತ್ತೆ. ನಾನು ಕನ್ನಡ ಮಾತಾಡಲ್ಲ, ಆದರೆ ಈಗ ಇಂಗ್ಲಿಷ್ ಮೇಲೆ ಅಭಿಮಾನ ಎಷ್ಟಾಗಿದೆ ಅಂದರೆ ಅದು ಕನ್ನಡನ ಹಿಂದಕ್ಕೆ ತಳ್ತಾ ಇದೆ. ಲ್ಯಾಂಗ್ವೇಜ್ ಒಂದು ಜಸ್ಟ್ ಮಾರ್ಕ್ಸ್ಗೆ ಒಂದು ಸಬ್ಜೆಕ್ಟ್ ಆಗಿದೆಯಾ ಆಗಿ ಉಳಿದಿದೆ ಸ್ಕೂಲ್ಗಳಲ್ಲಿ. ಹಾಗಾದ್ರೆ ನಿಮ್ಗೆ ಇಂಗ್ಲಿಷ್ ಅನಿವಾರ್ಯ ಅನ್ಸಲ್ವಾ? ಎಲ್ಲಿವರೆಗೂ ಆತ್ಮವಿಶ್ವಾಸಕ್ಕೆ ಅದು ಪೆಟ್ಟಾಗಲ್ವೋ ಅಲ್ಲಿವರೆಗೂ ನೋ ಪ್ರಾಬ್ಲಮ್. ವ್ಯಾಕರಣ 6 ರಿಂದ 12 ವರ್ಷದಲ್ಲಿ ಇಂಟ್ರೊಡ್ಯೂಸ್ ಆಗಬೇಕು. ನಾಮಪದ ಅಂದ್ರೇನು? ಹೆಸರು. ನಮ್ಮ ಪ್ರಪಂಚದಲ್ಲಿ ಇರೋ ಅಂತಹ ವಸ್ತುಗಳಿಗೆಲ್ಲ ಹೆಸರುಗಳಿವೆ. ಆ ಹೆಸರುಗಳು ನಾಮಪದ. ಸೊ ಈಗಿರೋ ಟೀಚಿಂಗ್ ಅಲ್ಲಿ ಇದು ಮಕ್ಕಳಿಗೆ ರೀಚ್ ಆಗ್ತಿದೆಯಾ? ಪಾಪ ಟೀಚರ್ಸ್ಗೂ ಗೊತ್ತಿಲ್ಲ ಅಲ್ಲ. For business and personal promotions in Suman TV Kannada, please contact 9686376663. ಒಂದು ಮಗು ಮೊದಲ ಬಾರಿಗೆ ಅಮ್ಮ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದು ಆಗ ಕೇವಲ ಪದವಾಗಿರೋದಿಲ್ಲ, ಅದು ಒಂದು ಭದ್ರತೆಯಾಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಷೆಯ ನಿಲುವು ಎಲ್ಲಿದೆ? ಈ ಒಂದು ಪ್ರಶ್ನೆ ಇತ್ತೀಚಿನ ಪೇರೆಂಟ್ಸಲ್ಲೂ ಮೂಡುತ್ತೆ, ಹಾಗೆಯೇ ಮಕ್ಕಳಲ್ಲೂ ಸಹ ನಾವಿದನ್ನು ಕೇಳಬೇಕಾಗುವಂತಹ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ಹಾಗಾದರೆ ಈ ಭಾಷೆಯ ಪ್ರಾಮುಖ್ಯತೆ ಏನು? ಯಾವುದೇ ಒಂದು ಭಾಷೆಯ ನಿಲುವು ಹೇಗಿರಬೇಕು? ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಶಿಕ್ಷಣ ತಜ್ಞರು, ಸಾಹಿತಿಗಳು, ಒಬ್ಬ ಸ್ಟೋರಿ ಟೆಲ್ಲರ್ ಅಂತಲೇ ಹೇಳ್ಬೋದು, ಹಾಗೆ ವಿದ್ಯಾಂಜಲಿ ಸಂಸ್ಥೆಯ ಫೌಂಡರ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್ ರೇಖಾ ರೆಡ್ಡಿ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನಮ್ಮ ಮಾತೃಭಾಷೆ ಆಗಿರ್ಬೋದು, ರೀಜನಲ್ ಭಾಷೆ ಆಗಿರ್ಬೋದು, ಅದರ ಪ್ರಾಮುಖ್ಯತೆ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸುಮನ್ ಟಿವಿ ಕನ್ನಡ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಸೊ ಮೊದಲಿಗೆ ಯಾವುದೇ ರೀತಿಯ ಭಾಷೆ, ಆ ಒಂದು ಪ್ರಾದೇಶಿಕ ಭಾಷೆ ಮಗುವಿನ ಬೆಳವಣಿಗೆಯಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸುತ್ತೆ? ಪ್ರಾದೇಶಿಕ ಭಾಷೆ ಅನ್ನೋದಕ್ಕೆ ಮೊದಲು ನಾವು ಮಾತೃಭಾಷೆ ಬಗ್ಗೆ ಮಾತಾಡಬೇಕು. ಮಾತೃಭಾಷೆ ಮತ್ತು ಬೆಳವಣಿಗೆ. ಮಾತೃಭಾಷೆ ಒಂದು ಭಾಗ ಆದರೆ ಬೆಳವಣಿಗೆ ಮತ್ತೊಂದು ಭಾಗ. ಬೆಳವಣಿಗೆ ಅಂದರೆ ಏನು? ಬೆಳವಣಿಗೆ ಅಂದರೆ ನಾವು ಬರೀ ಈ ಒಂದು ಮರ ಬೆಳೆಯೋಂಗೆ ಮಗು ಬೆಳೆಯಲ್ಲ, ಅಥವಾ ಒಂದು ನಾಯಿ ಮರಿ ಬೆಳೆಯೋಂಗೆ ಮಗು ಬೆಳೆಯಲ್ಲ. ನಾವು ಕನ್ನಡದಲ್ಲಿ ಗಿಡ ಬೆಳೀತಿದೆ ಅಂತೀವಿ, ಗಿಡನ ಬೆಳವಣಿಗೆ ಹೊಂದುತ್ತಾ ಇದೆ ಅಂತ ಹೇಳಲ್ಲ ಅಲ್ವಾ? ಬೆಳವಣಿಗೆ ಅಂದರೆ ಮಾಂತೆಸರಿ ಹೇಳೋ ಪ್ರಕಾರ ಪ್ರತಿಯೊಂದು ಹಂತದಲ್ಲೂ ಸ್ವಾವಲಂಬನೆನ ಸಾಧಿಸೋದು. ಓಕೆ. ಈಗ ಮಗು ಹುಟ್ಟಿದಾಗ ನಮ್ಮ ಮೇಲೆ ಪೂರ್ತಿ ಅವಲಂಬಿತವಾಗಿರುತ್ತೆ. ತಾಯಿ ಮೇಲೆ ಆಗಲಿ ತಂದೆ ಮೇಲೆ ಆಗಲಿ ತುಂಬ ಕಂಪ್ಲೀಟಾಗಿ ಅವಲಂಬಿತವಾಗಿರುತ್ತೆ. ಹಾಗೆ ನಿಧಾನವಾಗಿ ಹಂತ ಹಂತವಾಗಿ ಸ್ವಾವಲಂಬನೆನ ಪಡ್ಕೊಳ್ಳುತ್ತೆ. ಭಾಷೆ ಬಗ್ಗೆ ಕೂಡ ಮಗು ಸ್ವಾವಲಂಬಿಯಾಗಿ ಆಗಬೇಕು. ಅಂದರೆ ಮಗುವಿಗೆ ಭಾಷೆ ಮೊದಲು ಪ್ರಾರಂಭ ಆಗೋದು ಬೇರೆಯವ್ರನ್ನ ನೋಡಿ, ಅವ್ರ ಬಾಯಿನ ನೋಡಿ, ಬಾಯಿ ಅಲುಗಾಡೋ ರೀತಿನ ನೋಡಿ, ಆಮೇಲೆ ಬಾಯಿ ಅಂಗಗಳು ಯಾವ ರೀತಿ ಶಬ್ದಗಳು ಹೊರಗಡೆ ಬರುತ್ತೆ ಅನ್ನೋದನ್ನು ಬರೀ ನೋಡಿ ಕಲಿಯುತ್ತೆ ಮಗು. ಅಂದರೆ ಇದು ನಾವು ಕಲಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಯಾರೂ ಮಗುವಿಗೆ ಕೂತ್ಕೊಂಡು ಈಗ ಮಾಡಬೇಕು, ಹೀಗೆ ಮಾಡಬೇಕು, ಶೂ ಹೀಗೆ ಉಚ್ಚಾರ ಮಾಡಬೇಕು, ಶೂ ಹೀಗೆ ಉಚ್ಚಾರ ಮಾಡಬೇಕು ಅಂತ ಹೇಳಲ್ಲ. ಆದರೆ ಮಗುಗೆ ಆ ಸಮಯದಲ್ಲಿ ಎಂತಹ ಪವರ್ಸ್ ಇರುತ್ತೆ ಅಂದರೆ ಆ ಮಗು ಆ ಜಾಗದಲ್ಲಿ, ಆ ಪರಿಸರದಲ್ಲಿ ಇರೋ ಮಾತ್ರದಿಂದ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಅಂದರೆ ಹೀರ್ಕೊಂಡ್ಬಿಡುತ್ತೆ.
ಈ ಸ್ಪಾಂಜು ಹೇಗೆ ನೀರಲ್ಲಿ ಹಾಕಿದ್ರೆ ನೀರನ್ನು ಎಳ್ಕೊಳುತ್ತೋ, ಹೇಗೆ ಹಾಲಲ್ಲಿ ಹಾಕಿದ್ರೆ ಹಾಲನ್ನು ಎಳ್ಕೊಳುತ್ತೋ, ಅದೇ ಥರ ಯಾವ ಪರಿಸರದಲ್ಲಿ ಮಗು ಇರುತ್ತೋ ಆ ಪರಿಸರದಿಂದ ಅಲ್ಲಿರುವಂತಹ ಭಾಷೆನ ಮಗು ಹೀರ್ಕೊಳ್ಳುತ್ತೆ. ಆಗ ಹೀರ್ಕೊಂಡ್ಮೇಲೆ ಅಲ್ಲಿವರೆಗೂ ಭಾಷೆ ಬರೋವರೆಗೂ ಮಗು ಬೇರೆಯವ್ರ ಮೇಲೆ ಅವಲಂಬಿತವಾಗಿರಬೇಕು. ಅದಕ್ಕೇನು ಬೇಕು ಅಂತ ಹೇಳೋದಕ್ಕೆ ಅದಕ್ಕೆ ಆಗಲ್ಲ. ಆದರೆ ಭಾಷೆ ಬಂದಿದ್ದ ತಕ್ಷಣ ಅದು ತನ್ನ ಭಾವನೆನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಮಗು ಸ್ವಾವಲಂಬನೆ ಆಗೋದಕ್ಕೆ ಭಾಷೆ ಒಂದು ವಿಧಾನ. ಓಕೆ. ಆದರೆ ಈಗ ನೀವು ಭಾಷೆಯನ್ನ ಅದು ಹೇಗೆ ಗುರ್ತಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದಾ? ಅಂದರೆ ಈಗ ಅಕ್ಕಪಕ್ಕದವರು ಬೇರೆ ಭಾಷೆ ಮಾತಾಡ್ಬೋದು, ಮಾತೃಭಾಷೆ ತನ್ನದು ಬೇರೆ ಆಗಿರುತ್ತೆ. ಅಂದರೆ ತನ್ನ ಅಪ್ಪ ಅಮ್ಮ ಮಾತಾಡೋ ಭಾಷೆನೇ ನಾನು ಮಾತಾಡಬೇಕಾದಂಥದ್ದು ಅಥವಾ ನಾನು ಪ್ರಯತ್ನ ಪಡಬೇಕಾದಂಥದ್ದು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಇದು ಮಗುಗೆ ನಾನು ಇಂಥ ಭಾಷೆನೇ ಮಾತಾಡಬೇಕು ಅಂತ ಇರಲ್ಲ. ಅದು ವ್ಯಕ್ತಪಡಿಸ್ಬೇಕು. ಅದು ಯಾವ ಭಾಷೆ ಆದ್ರೂ ಓಕೆ, ಅದು ಇದೇ ಭಾಷೆಯಲ್ಲಿ ಮಾತಾಡಬೇಕು ಅದೇ ಭಾಷೆಯಲ್ಲಿ ಮಾತಾಡಬೇಕು ಅಂತಿಲ್ಲ. ಈಗ ಸುಮಾರು ಒಂದು 50 ವರ್ಷದ ಕೆಳಗಡೆ ಎಲ್ಲ ಮನೆಗಳಲ್ಲೂ ಕನ್ನಡನೇ ಮಾತಾಡ್ತಿದ್ರು ಬೆಂಗಳೂರಲ್ಲಿ. ಮನೆಗಳಲ್ಲೂ ಕೂಡ ಬರೀ ಒಂದೇ ಭಾಷೆ ಇರ್ತಿತ್ತು. ತೆಲುಗು ಇದ್ದರೆ ತೆಲುಗು ಇರ್ತಿತ್ತು, ಹಿಂದಿ ಇದ್ದರೆ ಹಿಂದಿ ಇರ್ತಿತ್ತು, ಕನ್ನಡ ಇದ್ದರೆ ಕನ್ನಡ ಇರ್ತಿತ್ತು, ಒಂದೇ ಭಾಷೆ ಇರ್ತಿತ್ತು. ಆದರೆ ಆದರೆ ಇನ್ನೂ 50 ವರ್ಷಗಳ ಹಿಂದೆ ಕೂಡ ಕೆಲವು ಮನೆಗಳಲ್ಲಿ ಯಾವಾಗ ಬೇರೆ ಬೇರೆ ಮಾತಾಡುವಂತಹ ತಂದೆ ತಾಯಿ ಅಜ್ಜಿ ತಾತ ಇರ್ತಾರೋ ಆವಾಗ ಮಗು ಎಲ್ಲ ಭಾಷೆನೂ ಹೀರ್ಕೊಳ್ಳುತ್ತೆ, ಒಂದೇ ಥರ ಹೀರ್ಕೊಳ್ಳುತ್ತೆ. ಒಂದು ನೀವು ಗಮನಿಸಿರ್ಬೋದು, ಮಕ್ಕಳು ಬೆಳಿಬೇಕಾದ್ರೆ ಎದುರು ಮನೆ ಒಂದು ಭಾಷೆ ಇರುತ್ತೆ, ಪಕ್ಕದ ಮನೆ ಒಂದು ಭಾಷೆ ಇರುತ್ತೆ, ಈ ಕಡೆ ಮನೆ ಒಂದು ಭಾಷೆ ಇರುತ್ತೆ. ಎಲ್ಲ ಭಾಷೆನೂ ಒಂದೇ ಸಲ ಕಲಿಯುತ್ತವೆ. ಅದಷ್ಟೇ ಅಲ್ಲ, ಈಗ ಎದುರು ಮನೆ ಕನ್ನಡ ಆಂಟಿ ಬಂದ್ಬಿಟ್ಟು ಇವ್ ತೆಲುಗು ಮಗುಗೆ ಕನ್ನಡದಲ್ಲಿ ಮಾತಾಡಿದ್ರೆ ತೆಲುಗುಲ್ಲಿ ಮಾತಾಡಿದ್ರು ಕೂಡ ಮಗು ಕನ್ನಡದಲ್ಲಿ ಉತ್ತರ ಹೇಳುತ್ತೆ. ಮಗು ಭಾಷೆಯಲ್ಲಿ ಮಾತಾಡಿದ್ರು ಕೂಡ ಮಗು ಅವ್ರ ಭಾಷೆ ಯಾವುದಿದೆಯೋ ಆ ಭಾಷೆಯಲ್ಲಿ ಉತ್ತರ ಕೊಡುತ್ತೆ. ಅಂದರೆ ಅಷ್ಟು ಬುದ್ಧಿವಂತಿಕೆ ಮಗುಲಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಬುದ್ಧಿವಂತಿಕೆ ಆ ಬಾಲ್ಯಾವಸ್ಥೆನಲ್ಲಿ ಇರೋದು ಹೋಗ್ತಾ ಹೋಗ್ತಾ ಅದು ಎಲ್ಲಿ ಎಡುತ್ತಾ ಇದ್ದೀವಿ ಅಂತ ಏನಾದರೂ ಹೇಳ್ಬೋದಾ? ಏನಾಗುತ್ತಿದೆ ಅಂದರೆ ಬೆಳವಣಿಗೆ ಅನ್ನೋದು ಒಂದೇ ಥರ ಸ್ಟ್ರೈಟ್ ಲೈನ್ ಥರ ಹೋಗಲ್ಲ. ಹುಟ್ಟದಂದಿಂದ 3 ವರ್ಷದವರೆಗೂ ಬೆಳವಣಿಗೆ ತುಂಬ ಪವರ್ಫುಲ್ ಆಗಿರುತ್ತೆ. ಓಕೆ. ಅಂದರೆ ತುಂಬ ಶಕ್ತಿಗಳಿರುತ್ತೆ ನಿಮಗೆ. ಆ ಶಕ್ತಿಗಳು 3 ವರ್ಷ ಆದಮೇಲೆ ನಾವು ಅದನ್ನು ಅಪ್ರಜ್ಞಾವಸ್ಥೆಯ ಶಕ್ತಿಗಳು ಅಂತ ಹೇಳ್ತೀವಿ. ಅಂದರೆ ನಾನ್ ಕಾನ್ಷಿಯಸ್ ಪವರ್ಸ್ ಅಂತ ಹೇಳ್ತೀವಿ. ನಾನ್ ಕಾನ್ಷಿಯಸ್ ಪವರ್ಸ್ ಅಂದರೆ ಆ ಪವರ್ಸ್ ಇರೋದು ನಮ್ಗೆ ಗೊತ್ತಿಲ್ಲ. ನಾವು ಭಾಷೆ ಕಲಿಯೋದು ನಾನು ಇವಾಗ ಭಾಷೆ ಕಲಿತೀನಿ, ಇವಾಗ ಇಂಥ ಟೈಮ್ ಟೇಬಲ್ ಅಂತ ಮಗು ಕಲಿಯಲ್ಲ. ಅದು ತನ್ನಷ್ಟಕ್ಕೆ ತಾನೇ ಆ ಶಕ್ತಿ ಅದನ್ನು ಹೀರ್ಕೊಳ್ಳೋಂಗೆ ಮಾಡುತ್ತೆ. ಈ ನಾನ್ ಕಾನ್ಷಿಯಸ್ ಪವರ್ಸು ಬರ್ತಾ 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 ಹಿಂದಕ್ಕೆ ಹೋಗುತ್ತೆ, ಹಿಂದೆ ಬ್ಯಾಕ್ ಸೀಟ್ ತಗೊಳುತ್ತೆ. ಕಾನ್ಷಿಯಸ್ ಪವರ್ಸು ಬೆಳವಣಿಗೆ ಹೊಂದುತ್ತೆ. ಓಕೆ. 3 to 6 years ಕಾನ್ಷಿಯಸ್ ಪವರ್ಸ್ ಇರುತ್ತೆ. ಆಮೇಲೆ ಪ್ರತಿಯೊಂದು ನಾವು ಬೆಳವಣಿಗೆ ಹಂತಗಳು ನೋಡಿದಾಗ ನಾವು ರೆಗ್ಯುಲರ್ ಸ್ಕೂಲಲ್ಲಿ ಅಥವಾ ರೆಗ್ಯುಲರ್ ಥಾಟ್ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಜನರು ಏನು ಅಂದ್ಕೊಳ್ತಾರೆ ಅಂದರೆ ಬೆಳವಣಿಗೆ ಬಂದ್ಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಥರ. ಈ ವರ್ಷ ಒಂದಿಷ್ಟು ಬೆಳವಣಿಗೆ, ಬರೋ ವರ್ಷ 2 ವರ್ಷ ಅಂದರೆ ಡಬಲ್ಲು, 3ನೇ ವರ್ಷಕ್ಕೆ 3ರಷ್ಟು, 4ನೇ ವರ್ಷಕ್ಕೆ 4ರಷ್ಟು, ಆ ಥರ ಅಂದ್ಕೊಳ್ತೀವಿ. ಆದರೆ ಬೆಳವಣಿಗೆ ಆ ಥರ ಆಗಲ್ಲ. ಬೆಳವಣಿಗೆ ಒಂದು ಹಂತದಲ್ಲಿ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಹೋಗುತ್ತೆ. ಅಂದರೆ ಕರ್ವ್ ಥರ ಒಂದ್ಸಲ ಹೈ ಬೆಳವಣಿಗೆ ಆಗುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ, ತಿರ್ಗಾ ಇನ್ನೊಂದು ಸ್ವಲ್ಪ ಹೈ ಬೆಳವಣಿಗೆ ಆಗುತ್ತೆ, ತಿರ್ಗಾ ಕಮ್ಮಿ ಆಗುತ್ತೆ. ಪ್ರತಿಯೊಂದು ಬೆಳವಣಿಗೆ ಹಂತದಲ್ಲೂ ಆ ಹಂತಕ್ಕೆ ಅದರದ್ದೇ ಆದಂತಹ ವಿಶೇಷತೆ ಇರುತ್ತೆ. ಓಕೆ. ಈಗ ಮಕ್ಕಳು 0 to 6 years ಅಂದರೆ ಹುಟ್ಟದಾಗಿನಿಂದ 6 ವರ್ಷದವರೆಗೆ ನೋಡಿದ್ರೆ ಭಾಷೆನ ನಾವು ತಗೊಂಡ್ರೆ ಈ ಮಕ್ಕಳಿಗೆ ನಾಮಪದಗಳು ತುಂಬ ಇಷ್ಟ ಇರುತ್ತೆ. ಅವರು ಪೂರ್ತಿ ಎಲ್ಲೇ ನಾಮಪದ ಕಂಡ್ರು ಕೂಡ ಕೇಳಿಸಿದ್ರು ಕೂಡ ಅದನ್ನ ಹಾಗೆ ಇಟ್ಕೊಳ್ಳುತ್ತೆ. ಈಗ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂದ್ರೆ ನಾಮಪದ ಅಂದ್ರೆ ನೌನು ಕರೆಕ್ಟಾ? ನೌನು ತುಂಬಾ ನೌನು. ಅವ್ರಿಗೆ ಹೆಸರುಗಳ ಬಗ್ಗೆ ಇಷ್ಟ ಅಂತಲ್ಲ, ಒಂಥರ ಅಟ್ರಾಕ್ಷನ್ ಇರುತ್ತೆ. ಸೊ ದೇ ಆರ್ ಸೆನ್ಸಿಟಿವ್ ಫಾರ್ ನೌನ್ಸ್. ಸೊ ಅದಕ್ಕೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಒಂದು ತಂದೆ ಮಗುಗೆ ಹೇಳ್ಕೊಡ್ತಾರೆ, ಕಾನ್ಸ್ಟಾಂಟಿನೋಪಲ್ ಅಂತಲೋ ಏನೋ. ಆ ಮಗು ಅದನ್ನ ಹೇಳಲ್ಲ, ಆದರೆ ಕಡೆಗೆ ಮಗು ಹೇಳುತ್ತೆ ಅದು.
ಅಂದರೆ ಆ ಮಗು ಬಂದ್ಬಿಟ್ಟು 1 ವರ್ಷನೋ ಅಷ್ಟು ಚಿಕ್ಕ ಮಗುಗೆ ಅಷ್ಟು ದೊಡ್ಡ ಪದ ಕೂಡ ಹೇಳೋಕ್ಕೆ ಆಗುತ್ತೆ, ಸಾಧ್ಯ ಆಗುತ್ತೆ. ಅದು ಈ ವರ್ಷದಲ್ಲಿ ಈ ವಯಸ್ಸಿನಲ್ಲಿ 0 to 6 years ಈ ವಯಸ್ಸಲ್ಲಿ ಮಗು ಇನ್ನೊಂದು ಬರೀ ಸೆನ್ಸಿಟಿವಿಟಿ ಫಾರ್ ನೌನ್ಸ್ ಅಷ್ಟೇ ಅಲ್ಲ, ದ ಚಿಲ್ಡ್ರನ್ ಹ್ಯಾವ್ ಟು ವರ್ಕ್ ವಿತ್ ದೇರ್ ಹ್ಯಾಂಡ್ಸ್ ಅಂಡ್ ಸೆನ್ಸಸ್. ನಾವೇನೇ ಕೊಟ್ರು ಡೈರೆಕ್ಟಾಗಿ ನಾವು ಲೆಕ್ಚರ್ ಮಾಡೋಕ್ಕಾಗಲ್ಲ ಮಗುಗೆ. ಅವರು ಕನೆಕ್ಷನ್ ಇದೆಯಲ್ವಾ, ಇಂಟೆಲಿಜೆನ್ಸ್ ಕನೆಕ್ಷನು ಹ್ಯಾಂಡಿಂದ. ಸೊ ನಾವೇನೇ ಕೊಟ್ಟರು ಕೂಡ ಮಗುವಿನ ಕೈಗೆ ಚಟುವಟಿಕೆ ರೂಪದಲ್ಲಿ ಕೊಡಬೇಕು. ಸೊ ಈಗ ನೀವು ಆ ಚಟುವಟಿಕೆ ರೂಪದಲ್ಲಿ ಭಾಷೆಯನ್ನ ಹೇಗೆ ಕಲಿಸೋದು ಅಂತ? ಸೊ ಭಾಷೆ ಅಂದಾಗ ನಾವು, ಭಾಷೆ ಅಂದ್ರೆ ಏನು? ಮಾತಾಡೋದು ಏನು ಮಾತಾಡ್ತೀರಾ? ಭಾವನೆಗಳನ್ನ ಅಥವಾ ಏನು ಬೇಕು ಬೇಡಗಳನ್ನ, ಅದು ಭಾಷೆಯ ಉಪಯೋಗ ಅಲ್ವಾ? ಭಾಷೆ ಯಾವುದ್ರಿಂದ ಆಗಿದೆ? ಶಬ್ದದಿಂದ ಆಗಿದೆ. ಆದ್ರೆ ಶಬ್ದ ಮಗು ಕೈಗೆ ಕೊಡೋದು ಕೊಡಕ್ಕಾಗಲ್ಲ ಅಲ್ವಾ? ನಾವು ಶಬ್ದ ಮಾಡಿದ ತಕ್ಷಣ ಅದು ಹೊಟ್ಟೋಗುತ್ತೆ. ಕರೆಕ್ಟ್. ಆ ಶಬ್ದಕ್ಕೆ ಒಂದು ಕಾಂಕ್ರೀಟ್ ಫಾರ್ಮ್, ಕರೆಕ್ಟ್, ಮೂರ್ತ ಸ್ವರೂಪನ ಕೊಡೋದಕ್ಕೆ ನಾವು ಒಂದು ಮೆಟೀರಿಯಲ್ ಇದೆ, ಅದನ್ನು ಸ್ಯಾಂಡ್ ಪೇಪರ್ ಲೆಟರ್ ಅಂತ ಹೇಳ್ತೀವಿ. ಆ ಸ್ಯಾಂಡ್ ಪೇಪರ್ ಲೆಟರ್ನ ಮಗು ಕೊಡ್ತೀವಿ. ಆದ್ರೆ ಸ್ಯಾಂಡ್ ಪೇಪರ್ ಲೆಟರ್ ಕೊಡೋಕ್ ಮೊದಲು ನಮ್ಮ ಭಾಷೆ ಧ್ವನಿಗಳಿಂದ ಆಗಿದೆ ಅಂತ ಮಗು ಗೊತ್ತಾಗಬೇಕು. ಅದಕ್ಕೆ ನಾವು ಹಲವಾರು ಚಟುವಟಿಕೆಗಳಿವೆ. ಆ ಚಟುವಟಿಕೆಗಳಿಂದ ಆಮೇಲೆ ಮನೇಲಿ ನಾವು ಯಾವುದೇ ಒಂದು ಮಾತಾಡಿದ್ರು ಪದ ಹೇಳಿದ್ರು ಅದರಲ್ಲಿ ಧ್ವನಿಗಳು ಇದೆ ಅಂತ ಮಗುಗೆ ಗೊತ್ತಾಗೋಂಗೆ ಮಾಡ್ತೀವಿ. ಸೊ ಎಲ್ಲೋ ಒಂದ್ ಕಡೆ ಇದು ಪ್ರಾಥಮಿಕ ಶಿಕ್ಷಣದಲ್ಲಿ ಬರುವಂಥದ್ದು, ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ಬರುವಂಥದ್ದು. ಪ್ರಾಥಮಿಕ ಶಿಕ್ಷಣಕ್ಕೆ ಬರೋ ಅಷ್ಟರಲ್ಲೇ ಮಕ್ಕಳು ಓದ್ತಾ ಇರಬೇಕು. ಕೆಲವರು ನಾನೇನು ನೋಡಿದ್ದೀನಿ ಅಂದರೆ 2 ಎಕ್ಸ್ಟ್ರೀಮು ಜನರಲ್ಲಿ ಎಕ್ಸ್ಟ್ರೀಮ್ ಭಾವನೆಗಳಿರುತ್ತೆ. ಒಬ್ಬರು ಒಂದು ಮೆಥಡ್ ಹೇಳುತ್ತೆ, ನೀವು ಬರೆಯೋದು ಕೊಡಲೇಬಾರ್ದು 7 ವರ್ಷದವರೆಗೂ ಅಂತ. ಇನ್ನೊಂದು ನಮ್ಮ ಟ್ರೆಡಿಷನಲ್ ಸ್ಕೂಲಿಂಗಲ್ಲಿ 2 ವರ್ಷ ಸ್ಕೂಲ್ಗೆ ಸೇರಿಸಿದ ತಕ್ಷಣ ಮಕ್ಕಳು ಬರೆಯೋಕೆ ಕೊಡ್ತಾರೆ. ಎರಡೂ ಎಕ್ಸ್ಟ್ರೀಮ್ಸ್. ಕರೆಕ್ಟ್. ಈ 2 ಎಕ್ಸ್ಟ್ರೀಮ್ಸ್ ಯಾವುದೂ ಸರಿ ಇಲ್ಲ. 2 ಎಕ್ಸ್ಟ್ರೀಮ್ಸ್ ಸರಿಯಲ್ಲ. ನಾವು ಏನು ಬುದ್ಧನ ಪಥ ಉಪಯೋಗಿಸ್ಬೇಕು. ಅಂದ್ರೆ ಮಗುಗೆ 3 ವರ್ಷದ ಒಳಗಡೆ ನಾವು ಸೆನ್ಸಿಟಿವ್ ಪೀರಿಯಡ್ ಅಂತ ಹೇಳ್ತೀವಿ. ಸೆನ್ಸಿಟಿವ್ ಪೀರಿಯಡ್ ಅಂದ್ರೆ ಕೆಲವು ಪೀರಿಯಡ್ಸ್ ಇರುತ್ತೆ ಮಗುವಿನ ಜೀವನದಲ್ಲಿ. ಆ ಪೀರಿಯಡ್ಸ್ ಅಲ್ಲಿ ಮಗು ಈಸಿಯಾಗಿ ಕಲಿಯುತ್ತೆ. ಈಗ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಒಂದು 6 months 6 ತಿಂಗಳಿಂದ ಹಿಡಿದು 2 ವರ್ಷದವರೆಗೂ ಮಗುಗೆ ಸೆನ್ಸಿಟಿವ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಇರುತ್ತೆ. ಆ ಸಮಯದಲ್ಲಿ ಮಗು ಕಷ್ಟ ಪಡ್ದೀರಾ ಕಲ್ತ್ಕೊಳ್ಳುತ್ತೆ. ಅಕಸ್ಮಾತ್ ಆ 2 ವರ್ಷ ಮಿಸ್ ಆಯ್ತು ಅಂದ್ರೆ ಕಷ್ಟ ಆಗುತ್ತೆ ಮಗುಗೆ. ಭಾಷೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ಎಷ್ಟೋ ನಿದರ್ಶನಗಳಿವೆ, ಸಂಶೋಧನೆಗಳು ನಡೆದಿದೆ. ಉದಾಹರಣೆಗೆ ಈಗ ಯೋಚನೆ ಮಾಡಿ, ಮಗುನ ಎಲ್ಲಾದರೂ ಮಗು ಹುಟ್ಟಿದ ತಕ್ಷಣ ಅಥವಾ ಒಂದು 4 ತಿಂಗಳು ಮಗು ಆದಾಗಲೋ ಮೇಲೆ ಎಲ್ಲಾದರೂ ಆಟದ ಮೇಲೋ ಎಲ್ಲಾದರೂ ಬಿಟ್ಬಿಟ್ಟು ಮಗುಗೆ ಬರೀ ಜೀವನ ಬದುಕೋಕೆ ಮಾತ್ರ ಒಂಚೂರು ಊಟ ಅದು ಕೊಟ್ಟು ಮಗುಗೆ ಯಾರ್ದು ಸಂಬಂಧನೇ ಇಲ್ಲ ಅಂತ ಮಾಡಿದ್ರೆ ಮಗು ಹೇಗಿರ್ಬೋದು? ಮಂಕಾಗತ್ತೆ, ಮಾತೇ ಬರಲ್ಲ, ಯಾವ ಮಾತು ಬರಲ್ಲ. ಇದು ಅಕ್ಬರ್ ಒಂದು ಇದು ಪ್ರಯೋಗ ಮಾಡಿದ್ದ, ಅಕ್ಬರ್ ಬಾದ್ಶಾ. ಆತ ಹಿ ಹ್ಯಾಸ್ ನಾಟ್ ಸ್ಟಡಿಡ್ ವೆಲ್ ಅಕ್ಬರ್, ಬಟ್ ಆತನಿಗೆ ತುಂಬಾ ಇದನ್ನ ಓದಿದ ತಕ್ಷಣ ನನ್ಗನ್ಸ್ತು ಆತನಿಗೆ ಅವಿದ್ಯಾವಂತ ಅಂತ ಯಾರು ಹೇಳ್ತಾರೆ ಅಂತ ಹೇಳಿ. ಒಂದು ದಿನ ಅಕ್ಬರನ್ಗೆ ಇದು ಯೋಚನೆ ಬಂತು, ಮಗು ಮೊದಲು ಯಾವ ಭಾಷೆ ಮಾತಾಡುತ್ತೆ? ಸರಿ, ಹೇಗದು ನೋಡೋದು? ಒಂದು 30-35 ಜನ ಮಕ್ಕಳನ್ನ, ಆಗ್ಲೇ ಹುಟ್ಟಿದ ಮಕ್ಕಳನ್ನ ಒಂದು ಕಡೆ ಇಟ್ಬಿಟ್ಟು ಆ ಮಕ್ಕಳ ಜೊತೆ ಯಾರು ಏನೂ ಮಾತಾಡಬಾರ್ದು ಅಂಥೇಳಿ ಒಂದು 2 ವರ್ಷದ ಕಾಲ ಹಾಗೆ ಬೇರೆಯವರಿಂದ ಬೇರೆಯಾಗಿ ಇಟ್ಟಿದ್ನಂತೆ. ಆದರೆ ಮಕ್ಕಳು ಯಾವ ಭಾಷೆನೂ ಮಾತಾಡಿಲ್ವಂತೆ. ಅವು ಯಾವ ಭಾಷೆನೂ ಮಾತಾಡಲಿಲ್ವಂತೆ. ಯಾವ ಎಕ್ಸ್ಪೋಜರು ಯಾವುದೂ ಇಲ್ಲದೆ ಇದ್ದಿದ್ದರಿಂದ ಅವ್ರು ಯಾವ ಭಾಷೆನೂ ಮಾತಾಡಲಿಲ್ವಂತೆ. ಆದರೆ ಮಕ್ಕಳಿಗೆಲ್ಲ ಏನೋ ಒಂದು ಕಾಯಿಲೆ ಕಾಣಿಸ್ಕೊಳ್ತಂತೆ. ಆವಾಗ ಈ ಮಕ್ಕಳನ್ನ ಎತ್ಕೊಂಡೋಗಿ ಅವ್ರ ಪೇರೆಂಟ್ಸ್ ಜೊತೆ ಬಿಟ್ಟಾಗ ಅವರು ಸರಿ ಹೋದ್ರಂತೆ. ಆದರೆ
ಯಾವ ಭಾಷೆನ ಮಗು ಮೊದಲು ಮಾತಾಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವ ಭಾಷೆ ಮಗುವಿನ ಪರಿಸರದಲ್ಲಿ ಇರುತ್ತೋ ಆ ಭಾಷೆನ ಮಗು ಕಲಿಯುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಭಾಷೆಲಿ ಈಗ ಒಂದೇ ಮನೇಲಿ ಇಬ್ಬರು ಈಗ ತಂದೆ ತಾಯಿ ಒಂದು ಮಗು ಜೊತೆ ಕನ್ನಡ ಮಾತಾಡ್ತಾರೆ, ಇನ್ನೊಂದು ಮಗು ಜೊತೆ ಇನ್ನೊಂದು ಭಾಷೆ ಮಾತಾಡ್ತಾರೆ. ಆ ಮಗು ತಂದೆ ತಾಯಿ ಜೊತೆ ಕನ್ನಡದಲ್ಲೇ ಉತ್ತರ ಕೊಡ್ತಾನೆ, ಆದ್ರೆ ಅವನ ತಮ್ಮನ ಜೊತೆ ಮಾತಾಡ್ಬೇಕಾದ್ರೆ ತೆಲುಗುಲಿ ಉತ್ತರ ಕೊಡ್ತಾನೆ. ಈ ತರದ್ದು ಕೂಡ ಆಗೋ ಇದು. ಆಕ್ಚುಲಿ ಇದರಲ್ಲಿ ನಾನೇ ಒಂದು ಎಕ್ಸಾಂಪಲ್ ಹೇಳ್ಬೋದು. ಈಗ ಬಹುಶಃ ಎಷ್ಟೋ ಮನೆಗಳಲ್ಲಿ ಚಿಕ್ಕವನಿಗೆ ಅರ್ಥ ಆಗ್ಬಾರ್ದು ಅಥವಾ ಇನ್ನೊಬ್ರಿಗೆ ಚಿಕ್ಕ ಮಕ್ಳಿಗೆ ಏನೋ ಅರ್ಥ ಆಗ್ಬಾರ್ದು ಅಂತ ಹೇಳಿ ಕೆಲವೊಂದ್ಸಲ ಅದನ್ನ ಅವಾಯ್ಡ್ ಮಾಡೋದಕ್ಕೆ ತಂದೆ ತಾಯಿ ಇರ್ಬೋದು ಅಥವಾ ದೊಡ್ಡ ಮಕ್ಕಳ ಜೊತೆ ಬೇರೆ ಭಾಷೆಯಲ್ಲಿ ಮಾತಾಡ್ತೀವಿ. ಆದ್ರೆ ಬರ್ತಾ ಬರ್ತಾ ಎಲ್ಲೋ ಒಂದ್ ಕಡೆ ಆ ಮಗು ಆ ಭಾಷೆನೂ ಕಲ್ತ್ಬಿಟ್ಟಿರುತ್ತೆ. ಅದಕ್ಕಿನ ಅದು ಒಂದು ಥರ ಇದು ಏನು ಸಿಂಬಲ್ಸ್ ನಾವು ಉಪಯೋಗಿಸ್ತೀವಿ ಕೆಲವು ಸಲ, ಸನ್ನೆ ಮಾತು, ರಹಸ್ಯ ಹೇಳಬೇಕಾದ್ರೆ ಇದೆಲ್ಲ ಉಪಯೋಗಿಸ್ತೀವಿ, ಅದು ಒಂದು. ಆದರೆ ಗೊತ್ತಾಗಬಾರ್ದು ಅಂತ ಹೇಳೋದಕ್ಕಿಂತ ಕೆಲವು ಸಲ ಏನಾಗುತ್ತೆ, ಈಗ ಉದಾಹರಣೆಗೆ ನಾನು ಹೇಳಿದ್ದ ಮನೆಯಲ್ಲಿ ಒಂದು 25-30 ವರ್ಷಗಳ ಹಿಂದೆ ಕನ್ನಡ ಸ್ವಲ್ಪ ತುಂಬ ಎಲ್ಲರೂ ಅದ್ರ ಬಗ್ಗೆ ಅಭಿಮಾನ ಇತ್ತು. ಆವಾಗ ಸುಮಾರು ಮನೆಗಳಲ್ಲಿ ತೆಲುಗುವರು ಕೂಡ ಕನ್ನಡ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ಮಗು ಜೊತೆ ಕನ್ನಡ ಈಸಿ ಆಗಲಿ ಸುಲಭ ಆಗಲಿ ಮುಂದಕ್ಕೆ ಅಂಥೇಳಿ ಆ ಮನೆಯಲ್ಲಿ ಕನ್ನಡ, ಆ ಮಗು ಜೊತೆ ಕನ್ನಡ ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಅಂದರೆ ಹುಟ್ಟದಾಗಿಂದ ಕನ್ನಡದಲ್ಲೇ ಮಾತಾಡಿಸ್ತಾ ಇದ್ದಿದ್ದು ಮಗುನ. ಆವಾಗ ಆ ಮಗು ಕನ್ನಡದ ಮಗು ಥರನೇ ಕನ್ನಡನೇ ಮಾತಾಡ್ತಾ ಇತ್ತು. ಯಾರ ಜೊತೆ ಈಗ ಬೇರೆಯವರು ನೆಫ್ಯೂಸು, ಬೇರೆ ಕಸಿನ್ಸು ಯಾರಾದರೂ ಬಂದರೆ ಅವರು ಕೂಡ ಈ ಹುಡುಗನ ಜೊತೆ ಕನ್ನಡದಲ್ಲೇ ಮಾತಾಡೋರು. ಸೊ ಆ ಸೆನ್ಸಿಟಿವ್ ಪೀರಿಯಡ್ ಏನಿರುತ್ತೆ ಅದರಲ್ಲಿ ಯಾವ ಭಾಷೆಯ ಜಾಸ್ತಿ ಇನ್ಫ್ಲೂಯೆನ್ಸ್ ಇರುತ್ತೆ ಅದನ್ನ ಮಗು ಹೀರ್ಕೊಳ್ಳುತ್ತೆ ಅಂತ. ಆದ್ರೆ ಒಂದು ಭಾಷೆ ಅಲ್ಲ, ಮಗುಗೆ 5 ಭಾಷೆ ಹೀರ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ. ಸೊ ನಾವು ಒಂದೇ ಭಾಷೆ ಅಂತ ಅನ್ಕೊಂತೀವಲ್ಲ, ಅದು ಇಲ್ಲ. ನಾವೇ ನೋಡಿದೀವಲ್ಲ, ಎಷ್ಟೊಂದು ಮಕ್ಕಳು ಎಷ್ಟು ಭಾಷೆ ಮಾತಾಡ್ತಾ ಇರ್ತಾರೆ. ತಂದೆ ಜೊತೆ ಒಂದು ಭಾಷೆ, ತಾಯಿ ಜೊತೆ ಒಂದು ಭಾಷೆ, ಅಜ್ಜಿ ಜೊತೆ ಒಂದು ಭಾಷೆ, ತಾತನ ಜೊತೆ ಒಂದು ಭಾಷೆ, ಸ್ಕೂಲ್ಗೆ ಹೋದ್ರೆ ಇನ್ನೊಂದು ಭಾಷೆ, ಇಷ್ಟು. ಆದ್ರೆ ಇಷ್ಟೆಲ್ಲ ಮಾತಾಡೋ ಮಗು ಕೆಲವು ಮಕ್ಕಳಿಗೆ ಏನಕ್ಕೆ ಸ್ಕೂಲ್ಗೆ ಹೋದಾಗ ಅವರು 1ನೇ ಕ್ಲಾಸ್ಗೋ 2ನೇ ಕ್ಲಾಸ್ಗೋ ಹೋದಾಗ ಕಷ್ಟ ಆಗುತ್ತೆ ಅಂದರೆ, ಅವ್ರಿಗೆ ಆ ಸೆನ್ಸಿಟಿವ್ ಪೀರಿಯಡಲ್ಲಿ ಲ್ಯಾಂಗ್ವೇಜ್ ಓಪನ್ ಇರಲ್ಲ. ಏನು ಹೇಳ್ತಾರೆ, ಲ್ಯಾಂಗ್ವೇಜು ಇರೋ ಅಂತಹ ಪರಿಸರ ಅವ್ರಿಗಿರಲ್ಲ. ಈಗ ನನಗನ್ಸುತ್ತೆ ಈಗ ಸದ್ಯದ ಪರಿಸ್ಥಿತಿಲಿ ಸಮಸ್ಯೆ ಮಾತೃಭಾಷೆದಲ್ಲ, ಸಮಸ್ಯೆ ಯಾವುದೇ ಭಾಷೆದಾದ್ರು. ಏನಾಗ್ತಿದೆ ಅಂದ್ರೆ, ತಂದೆ ಕೆಲಸ ಮಾಡ್ತಾರೆ, ತಾಯಿ ಕೆಲಸ ಮಾಡ್ತಾರೆ, ನ್ಯೂಕ್ಲಿಯರ್ ಫ್ಯಾಮಿಲಿ, ಅಜ್ಜಿ ತಾತ ಇಲ್ಲ, ಮನೇಲಿ ಕೆಲಸದವ್ರ ಜೊತೆ ಬಿಟ್ಟೋಗಿರ್ತಾರೆ. ಕೆಲಸದವರು ಅವರು ಟ್ರೈನ್ಡ್ ಅಲ್ಲ, ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಮಗುನ ಸುಮ್ನೆ ಮಲಗಿಸ್ತಾರೆ. ಅಥವಾ ಕೆಲಸದವ್ರು ಇಲ್ಲ ಅಂದ್ರೆ ಅಜ್ಜಿ ತಾತ ಜೊತೆ ಆದ್ರೂ ಕೆಲವು ಸಲ ಅಜ್ಜಿ ತಾತವ್ರು ವಯಸ್ಸಾಗಿರುತ್ತೆ, ಅವ್ರಿಗೇನು ಮಾತಾಡೋದು ಕಷ್ಟ ಆಗಲ್ಲ. ಇಂಥ ಮಗು ಸ್ಕೂಲಿಗೆ ಬಂದಾಗ ಆ ಮಗುವಿಗೆ ಭಾಷೆ ಹೇಗಿರುತ್ತೆ? ಎಷ್ಟೋ ಜನ ಮಕ್ಕಳಿಗೆ ಭಾಷೆನೇ ಇರಲ್ಲ, ಭಾಷೆ ಅವ್ರಿಗೆ ಮಾತಾಡಕ್ಕೆ ಬರಲ್ಲ. ಬಹುಶಃ ಇದಕ್ಕೆ ಎಷ್ಟೋ ಜನ ಮಕ್ಕಳಿಗೆ ಕನ್ವೆ ಮಾಡಕ್ಕೆ ಬರೋದಿಲ್ಲ. ಸೊ ಭಾಷೆ ನಾವು ಅನ್ಕೊಳ್ತೀವಿ ಬರೀ ಭಾಷೆ ಅಲ್ವಾ ಅಂತ ಅನ್ಕೊಳ್ತೀವಿ, ಆದ್ರೆ ಭಾಷೆಯಿಂದ ಬೇರೆ ಎಲ್ಲ ಸಬ್ಜೆಕ್ಟು ಭಾಷೆಗೆ ಕನೆಕ್ಟ್ ಆಗಿರುತ್ತೆ. ಹಾಗಾದ್ರೆ ಭಾಷೆಯಿಂದ ಸೈಕಾಲಜಿಗೆ ಕನೆಕ್ಟ್ ಆಗಿದೆಯಾ ಭಾಷೆ? ಭಾಷೆಗೆ ಡೈರೆಕ್ಟ್ ಸೈಕಾಲಜಿಲಿ ಯಾವಾಗಲೂ ಇದು ಏನು ಹೇಳ್ತೀವಿ, ಬ್ರೈನ್ಗೂ ಭಾಷೆಗೂ ಇದಿರುತ್ತೆ. ನಾನು ಅದನ್ನ ಹೇಳ್ತಾ ಇಲ್ಲ, ನಾನು ಭಾವನಾತ್ಮಕವಾಗಿ ಏನಾದರೂ ತೊಂದರೆ ಆಯಿತು ಭಾಷೆಯಿಂದ ಅಂದರೆ ಮಗುವಿನ ಆತ್ಮವಿಶ್ವಾಸಕ್ಕೆ ತೊಂದರೆ ಆಗುತ್ತೆ. ಈಗ ನನ್ನ ಗ್ರ್ಯಾಂಡ್ ನೀಸ್ ಆಕೆ ಒಂದು ಒಳ್ಳೆ ಸ್ಕೂಲಲ್ಲಿ, ರೆಪ್ಯೂಟೆಡ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಜಸ್ಟ್ ಈಗ 1ನೇ ಕ್ಲಾಸು. ಬಟ್ ಶಿ ಇಸ್ ವೆರಿ ಗುಡ್ ಇನ್ ಲ್ಯಾಂಗ್ವೇಜ್. ಭಾಷೆ ಮೇಲೆ ಒಳ್ಳೆ ಹಿಡ್ತಾ ಇದೆ ಆಕೆಗೆ. ಕನ್ನಡ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ ಅಥವಾ ತೆಲುಗು ಆಗಲಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲೂ ತಪ್ಪಿಲ್ದಿರ ಮಾತಾಡ್ತಾಳೆ, 1 ವರ್ಷದ ಮಗು ಆದ್ರೂ. ಒಂದಿನ ಅವಳು ಹೇಳ್ತಾ ಇದ್ಲು, ನಾನು ಯಾರಿಗೂ ನನಗೆ ಕನ್ನಡ ಬರುತ್ತೆ ಅಂತ ತೋರಿಸ್ಕೊಳ್ಳಲ್ಲ, ಇಟ್ ಈಸ್ ನಾಟ್ ಕೂಲ್, ಸೊ ಐ ವೋಂಟ್ ಸ್ಪೀಕ್ ಇನ್ ಕನ್ನಡ. ಇದು ಸಾಕಷ್ಟು ಮಕ್ಕಳಲ್ಲಿ ಈಗ ಕಂಡು ಬರ್ತಾ ಇರುವಂತದ್ದು. ಇದು ಎಲ್ಲಿಂದ ಬಂತು? ನಮ್ಮಿಂದ ಬಂತು.
ಓಕೆ. ನಮ್ಮಿಂದ ಬಂತು. ನಮ್ಮಿಂದ ಹೇಗೆ ಬಂತು ಅಂದರೆ, ಮಕ್ಕಳು ತುಂಬ 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 ಸೆನ್ಸಿಟಿವ್. ಅವರು ನಾವು ಹೇಗೆ ನಮ್ಮ ಭಾವನೆಗಳು ಹೇಗಿರುತ್ತೆ, ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತಾ ಇದ್ದೀವಿ, ಮನಸ್ಸಲ್ಲಿ, ಹೊರಗಡೆ ಅಲ್ಲ, ಮನಸ್ಸಲ್ಲಿ ನಾವು ಏನು ಅಂದ್ಕೊಳ್ತಾ ಇರ್ತೀವಿ ಅನ್ನೋದನ್ನು ಕೂಡ ಇವರು ಸೆನ್ಸ್ ಮಾಡ್ತಾರೆ ಮಕ್ಕಳು. ಈಗ ನನಗೆ ಯಾವುದೇ ಒಂದು ಭಾಷೆ ಮೇಲೆ ಕೆಟ್ಟ ಅಭಿಪ್ರಾಯ ಇತ್ತು ಅಂದರೆ ಅದು ಮಗು ಹೀರ್ಕೊಳ್ಳುತ್ತೆ. ಅದು ನಾನೇನು ಈ ಭಾಷೆ ಮಾತಾಡಬೇಡ ಅಂತೆಲ್ಲ ಹೇಳ್ತಾರೆ ಕೆಲವರು, ಆದರೆ ಅಷ್ಟು ಕೂಡ ನಾವು ಹೇಳೋ ಅಗತ್ಯ ಇಲ್ಲ. ಮಗು ಅದನ್ನು ಕೂಡ ಹೀರ್ಕೊಂಡ್ಬಿಟ್ಟು ಬೆಳೆಯುತ್ತೆ. ಅದು ಒಂಥರ ನಾನು ಈ ಭಾಷೆ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಮಗುಗೆ ಅನಿಸಿದಾಗ ಅದು ಮಗುವಿನ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕಲೆಕ್ಟಿವ್ ಆಗಿ ನೋಡಿದಾಗ ಈಗ ಈ ಜನ್ರೇಷನಲ್ಲೇ ಇದು ಹೆಚ್ಚು ಯಾಕೆ ಕಾಣ್ತಾ ಇದೆ? ಈಗ ಎಷ್ಟೋ ಕಡೆಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ಪೇರೆಂಟ್ಸ್ಗಳು ಈಗಲೂ ಎಫರ್ಟ್ ಹಾಕಿ ಕನ್ನಡನೇ ಮಾತಾಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಒಂದು ಉದಾಹರಣೆ, ಅವರು ಕನ್ನಡದಲ್ಲೇ ಮಾತಾಡ್ತಿದ್ದಾರೆ, ಮಕ್ಕಳಿಗೂ ಸಹ ಕನ್ನಡನೇ ಹೇಳ್ಕೊಟ್ಟಿದ್ದಾರೆ. ಆದರೂ ಸಹ ಎಷ್ಟೋ ಮಕ್ಕಳಲ್ಲಿ ಈ ಇಂದಿನ ದಿನ ನಾವು ನೋಡ್ತಾ ಇರೋದು, ನೀವು ಹೇಳಿದಾಗೆ ಇದು ಕೂಲ್ ಅಲ್ಲ, ನಾನು ಕನ್ನಡ ಮಾತಾಡಲ್ಲ. ಇದು ಬೇರೆ ಭಾಷೆಯ ಇನ್ಫ್ಲೂಯೆನ್ಸ? ಹೇಗೆ ಇದನ್ನ ಪರಿಗಣಿಸ್ಬೇಕು? ಬೇರೆ ಭಾಷೆ ಮಕ್ಕಳೆಲ್ಲ ಯಾವಾಗಲೂ ದೇವರು. ಮಕ್ಕಳು ಹುಟ್ಟಿದಾಗೂ ದೇವರು, ಬೆಳಿಬೇಕಾದ್ರೂ ದೇವರು. 6 ವರ್ಷದವರೆಗೂ ಅವ್ರ ಪಾಪ ಏನೂ ಗೊತ್ತಿರಲ್ಲ. ಅವ್ರಿಗೇನೇ ಹಾಕಿದ್ರು ನಾವು ಈ ಭಾವನೆಗಳನ್ನೆಲ್ಲ ಮಗುವಿನ ಮೇಲೆ ಹಾಕೋದು. ನೋಡಿ, ಹಿಂದೆ ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಮಲ್ಲಿ. ಇಂಗ್ಲೀಷ್ ಮೀಡಿಯಮ್ 7th 6ನೇ ಕ್ಲಾಸ್ವರೆಗೂ, 7ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲ್. ನಮ್ಮ ಮಾಸ್ಟ್ರು ನಮಗೆ ಕನ್ನಡ ಬಿಟ್ಟು ಬೇರೆ ಏನೂ ಇರಲಿಲ್ಲ, ಬರೀ ಕನ್ನಡದಲ್ಲೇ ಎಲ್ಲ ಆಗ್ತಾಯಿತ್ತು. ಎಲ್ಲ ಭಾಷೆನೂ ಕನ್ನಡನೇ, ಎಲ್ಲ ವಿಷಯನೂ ಕನ್ನಡದಲ್ಲೇ ಇತ್ತು. ಸೈನ್ಸ್ ಆಗಲಿ, ಸೋಷಲ್ ಸೈನ್ಸ್ ಆಗಲಿ, ಯಾವುದು ಎಲ್ಲನೂ ಕನ್ನಡದಲ್ಲೇ ಮಾತಾಡಬೇಕಿತ್ತು. ಆಮೇಲೆ ಮಧ್ಯಾಹ್ನ ಆದಮೇಲೆ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಇರ್ತಿತ್ತು. ಓಕೆ. ಮಧ್ಯಾಹ್ನ ಪ್ರತಿ ಮಧ್ಯಾಹ್ನನೂ ನದಿಗಳ ಹೆಸರು ಹೇಳೋದು, ಬೆಟ್ಟಗಳ ಹೆಸರು ಹೇಳೋದು. ಹಾಗೆ ನಾವು ಏನು ಹೇಳ್ತಾ ಇದ್ವಿ, ಹೇಳೋದ್ರಿಂದ, ಬಾಯ್ಪಾಠ ಅಲ್ಲ ಅದು, ಆದರೆ ಈಗ ಮನನ ಮಾಡೋದ್ರಿಂದ, ಮನನ ಮಾಡೋದ್ರಿಂದ, ಅದು ಮನನ ಅಂದರೆ ಒಳಗಡೆಗೆ, ಇದು ಒಬ್ರು ಹೇಳ್ಕೊಡ್ತಾರೆ, ನಾವು ಹೇಳಬೇಕು. ಆ ಥರ ಹೇಳಬೇಕಾದ್ರೆ ಏನಾಗ್ತಿತ್ತು ಅಂದರೆ, ನಮ್ಮ ಬಾಯಿ ಈ ಭಾಷೆಗೆ ಯಾವ್ಯಾವುದು ಜರುಗಿಸ್ಬೇಕೋ, ಯಾವ್ಯಾವ್ದು ಅಲಗಿಸ್ಬೇಕೋ ಅದು ಅಲ್ಲಿಗೆ ನಮಗೆ ತುಂಬ ಕಂಫರ್ಟಬಲ್ ಆಗ್ತಾಯಿತ್ತು. ಈಗ ಏನಾಗ್ತಿದೆ ಅಂದರೆ, ಆವಾಗ ಇನ್ನೊಂದು ವಿಚಾರ, ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆದ್ರೂ ನಾವು ಬರೀ ನಮ್ಮ ಟೆಕ್ಸ್ಟ್ ಬುಕ್ಗಳಿಗೆ ಮಾತ್ರ ಇಂಗ್ಲೀಷಲ್ಲಿ ಇರ್ತಿದ್ವು, ನಾವೆಲ್ಲ ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ. ಆದರೆ ಈಗ ಇಂಗ್ಲೀಷ್ ಮೇಲೆ ಅಭಿಮಾನ ಎಷ್ಟಾಗಿದೆ ಅಂದರೆ ಅದು ಕನ್ನಡನ ಹಿಂದಕ್ಕೆ ತಳ್ತಾ ಇದೆ. ಇವಾಗ ಒಂದೇ ಸಬ್ಜೆಕ್ಟ್ ಇದ್ರೂ ಸ್ಕೂಲಲ್ಲಿ ನಾವು ಒಂದೇ ವಿಷಯನ ತುಂಬ ಕಟ್ಟುನಿಟ್ಟಾಗಿ, ತುಂಬ ಶ್ರದ್ಧೆಯಿಂದ, ಆಸಕ್ತಿಯಿಂದ ನಾವು ಎಲ್ಲ ಹೇಳ್ಕೊಟ್ರು ಕೂಡ ಅದು ಒಂದೇ ಸಬ್ಜೆಕ್ಟು. ಆ ಸಬ್ಜೆಕ್ಟಲ್ಲಿ ಮಾತ್ರ ಮಕ್ಕಳು ಕನ್ನಡ ಮಾತಾಡ್ತಾರೆ, ಮಿಕ್ಕಿದ ಟೈಮಲ್ಲಿ ಮಾತಾಡೋದೇ ಇಲ್ಲ. ಹಾಗಾದ್ರೆ ಎಲ್ಲೋ ಲ್ಯಾಂಗ್ವೇಜ್ ಒಂದು ಜಸ್ಟ್ ಮಾರ್ಕ್ಸ್ಗೆ ಒಂದು ಸಬ್ಜೆಕ್ಟ್ ಆಗಿ ಉಳಿದಿದೆ ಸ್ಕೂಲ್ಗಳಲ್ಲಿ. ಆದರೆ ನಿನ್ನೆ ನಾನು ಇದೇ ವಿಚಾರವಾಗಿ ನನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ. ಆಕೆ ಹೇಳ್ತಾ ಇದ್ಲು, ಕನ್ನಡ ಅನ್ನೋದು, ಭಾಷೆ ಅನ್ನೋದು ನನ್ನ ಐಡೆಂಟಿಟಿ. ಕೆಲವ್ರಿಗೆ ಅದು ಏನಕ್ಕೆ ಕನ್ನಡ ಬೇಕು ಅಂತ ಇದ್ರೂ ಕೂಡ, ಆದರೆ ಕನ್ನಡ ಬಂದ್ಬಿಟ್ಟು ನನ್ನ ಐಡೆಂಟಿಟಿ, ನಾನು ಯಾರು ಅನ್ನೋದು ನನ್ನ ಭಾಷೆಯಿಂದ ನನಗೆ ಬರುತ್ತೆ. ಅದೇ ಏನು ಭಾಷೆ ಅಂದರೆ ಅದು ಭಾವನಾತ್ಮಕ ಸಂಬಂಧ ಇರುತ್ತೆ, ಅದು ಐಡೆಂಟಿಟಿ. ಇವಾಗ ಯಾರಾದರೂ ಕನ್ನಡಕ್ಕೆ ಏನಾದರೂ ಅಂದರು, ಅದಕ್ಕೇನಾದರೂ ಸ್ವಲ್ಪ ಸರಿ ಮಾತಾಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಸೊ ಐ ಆಮ್ ಐಡೆಂಟಿಫೈಯಿಂಗ್ ಮೈಸೆಲ್ಫ್ ವಿತ್ ಕನ್ನಡ. ಎಲ್ಲರಿಗೂ ಆ ಥರ ಇಲ್ಲ. ಅಂದರೆ ಈ ಥರ ಫುಲ್ಲು ಪೂರ್ತಿಯಾಗಿ ಕನ್ನಡ ಅಭಿಮಾನಿಗಳು ಇದ್ದಾರೆ, ಅದ್ರ ಜೊತೆಗೆ ಕನ್ನಡನೇ ಬೇಡ ಅನ್ನೋರು ಇದ್ದಾರೆ. ಈ ಕನ್ನಡ ಅಭಿಮಾನಿಗಳಿದ್ರೂ ಕೂಡ ನಮ್ಮ ಪೂರ್ತಿ ಇಂಡಿಯಾಲೇ ಇಂಗ್ಲೀಷ್ ಮೇಲೆ ಅಭಿಮಾನ ಹೆಚ್ಚು. ಹಾಗಾದರೆ ನಿಮಗೆ ಇಂಗ್ಲೀಷ್ ಅನಿವಾರ್ಯ ಅನ್ಸಲ್ವಾ? ಅದಕ್ಕೋಸ್ಕರನೇ ಇದಾಗುತ್ತೆ ನೋಡಿ. ಇನ್ನೊಂದು, ಯಾವ ಭಾಷೆ ಕಲಿಬೇಕಾದ್ರೂ ಕಲಿಯೋದು ತಪ್ಪಲ್ಲ. ನಾವು ಎಷ್ಟು ಭಾಷೆ, ಯಾರು ನಮ್ಮ PV ನರಸಿಂಹ ಅವರು 20 ಭಾಷೆ ಏನೋ ಬರ್ತಾಯಿತ್ತು. ಆಮೇಲೆ ಕೆಲವರೆಲ್ಲ 6-7 ಭಾಷೆ ಮಾತಾಡ್ತಾರೆ. ನಾವು ಭಾಷೆ ಮಾಡಿದಷ್ಟು ನಮ್ಮ ವ್ಯಕ್ತಿತ್ವ ಸ್ಟ್ರಾಂಗ್ ಆಗುತ್ತೆ. ನಾವು
ನಾವು ಯಾರು ಅನ್ನೋದು ನಮಗೆ ಬೇರೆಯವ್ರ ಬಗ್ಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ನಾವು. ಆಮೇಲೆ ನಾವು ಅವರಲ್ಲಿ ಒಂದಾಗಿ ಬೆರೆತ್ಕೊಳ್ತೀವಿ. ನಾವು ಯಾವಾಗ ಇದು ಅದು ಬೇರೆ ಅಂತ ಮಾಡ್ಕೊಳ್ತೀವೋ ಅವಾಗ ಒಂದು ಹೊಂದಾಣಿಕೆ ಬರಲ್ಲ. ಆಗ ಹೊಂದಾಣಿಕೆ ಬರಲ್ಲ ಅಂದರೆ ಮುಂದೆ ನೀವು ಕೆಲಸ ಮಾಡಬೇಕಾದ್ರೆ ನೀವು ಒಂದು ಗ್ರೂಪಲ್ಲಿ ಬರೀ ಕನ್ನಡಿಗರು ಮಾತ್ರನೇ ಇರಲ್ಲ. ತೆಲುಗೋರು ಇರ್ತಾರೆ, ತಮಿಳವ್ರು ಇರ್ತಾರೆ, ಹಿಂದಿಯವ್ರು ಇರ್ತಾರೆ. ಒಂದು ಪೂರ್ತಿ ಪ್ರಪಂಚನೇ ನಮ್ಮ ಬೆಂಗಳೂರಲ್ಲಿದೆ ಈಗ. ಹೌದು. ಅವಾಗ ಎಲ್ಲರ ಜೊತೆ ನಿಮ್ಗೆ ನೋಡಿದ ತಕ್ಷಣ ಅವ್ರು ಕನ್ನಡ ಮಾತಾಡ್ತಾರೆ ಅಥವಾ ಹಿಂದಿ ಮಾತಾಡ್ತಾರೆ, ಅವ್ರ ಜೊತೆ ಏನಿರಬೇಕು ಅಂತ ಮೊದಲೇ ನಿಮಗೆ ವಿರೋಧಾಭಾಸ ಬಂದರೆ ನೀವು ಅವ್ರ ಜೊತೆ ಹೇಗೆ ಕೆಲಸ ಮಾಡ್ತೀರಾ? ಅವ್ರ ಜೊತೆ ನಾವು ಚೆನ್ನಾಗಿರಬೇಕು ಅಂದರೆ ಅವ್ರ ಹತ್ರ, ಆಮೇಲೆ ಮೊದಲಿನ ಥರ ಒಬ್ಬರು ಲೀಡರ್ ಇರ್ತಾರೆ, ಅವ್ರ ಲೀಡರು ಕಮಾಂಡ್ ಮಾಡ್ತಾರೆ, ಇವರು ಬೇರೆಯವ್ರು ಮಾಡ್ತಾರೆ, ಆ ಥರ ಇಲ್ಲ ಈಗ ಜೀವನ. ನಾವು ಅವ್ರ ಜೊತೆ ಇದ್ದು ಅವ್ರ ಜೊತೆ ಬೆಳೆದು ಅವ್ರ ಜೊತೆನೇ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಭಾಷೆನ ಕಾಪಾಡ್ಕೋಬೇಕು. ನಮ್ಮ ಭಾಷೆ ನಾವು ಮಾತಾಡಬೇಕು. ಬೇರೆಯವ್ರ ಭಾಷೆಗೂ ಅಷ್ಟೇ ಬೆಲೆನ ಕೊಡಬೇಕು. ಇವಾಗ ನಮ್ಮ ತಾಯಿ ನನಗೆಷ್ಟೋ ಅಷ್ಟೇ ಅವ್ರ ತಾಯಿನೂ ಅಲ್ವಾ. ಅವ್ರ ತಾಯಿಗೆ ನಾನು ಬೇರೆ ಏನಾದರೂ ಹೇಳಿದ್ರೆ ಅವ್ರಿಗೆ ನನ್ಗೆ ಎಷ್ಟು ಬೇಜಾರಾಗುತ್ತೋ ಅಷ್ಟೇ ಅವ್ರಿಗೂ ಬೇಜಾರಾಗುತ್ತೆ. ಸೊ ವಿ ಶುಡ್ ನಾಟ್ ಬಿ ಎಕ್ಸ್ಟ್ರೀಮ್. ಅದು ಬೇರೆ ನೋಡಿ, ಇಂಗ್ಲೀಷ್ ನಾನು ಕಲಿತಾಗ ನಂದು MA ಇಂಗ್ಲೀಷಲ್ಲಿದ್ದೆ. ಇಂಗ್ಲೀಷಲ್ಲಿ ಮೊದಲು ನಾನು ಇಂಗ್ಲೀಷ್ ನನಗೆ ಮೊದಲು ಆಗ್ತಾನೆ ಇರಲಿಲ್ಲ. ಅವಾಗ ಸಣ್ಣೋಳಿರ್ಬೇಕಾದ್ರೆ ನನ್ನ ಅಭಿಪ್ರಾಯ ಏನಂದರೆ, ಬ್ರಿಟಿಷರು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಭಾಷೆ ಬಂದ್ಬಿಟ್ಟು ಇಂಗ್ಲೀಷು ಮಾತಾಡಲೇಬಾರ್ದು. ಬೇರೆ ಸಬ್ಜೆಕ್ಟಲ್ಲೆಲ್ಲ 90 ಮೇಲೆ ಅಂದರೆ ಇಂಗ್ಲೀಷಲ್ಲಿ ಜಸ್ಟ್ 35 ಪಾಸ್, ಬರೀ 35 ಆ ಥರ ಬೆಳೆದಿದ್ದು. ಆದರೆ ಯಾವಾಗ ಸ್ಕೂಲ್ ಸ್ಟಾರ್ಟ್ ಮಾಡಿದ್ನೋ ಅವಾಗ ನನಗೆ ಗೊತ್ತಾಯಿತು ಇಂಗ್ಲೀಷ್ ಎಲ್ಲ ಕಡೆ ಇಂಗ್ಲೀಷ್ ಇದೆ. ಇಂಗ್ಲೀಷ್ ಇರೋದು ಹೋಗಲಿ, ಇಂಗ್ಲೀಷ್ ಬಂದಿಲ್ಲ ಅಂದರೆ ನಿಮ್ಮನ್ನ ತುಂಬ ಕೆಟ್ಟದಾಗಿ ನೋಡ್ತಾರೆ. ಅದು ಮಗುವಿನ ಆತ್ಮವಿಶ್ವಾಸದ ಮೇಲೆ ತುಂಬ ದೊಡ್ಡ ಬರೆ ಎಳೆಯುತ್ತೆ. ಅದು ಬರೀ ನನ್ನಲ್ಲೇ ಅಲ್ಲ, ನನ್ನ ಕಸಿನ್ಸು ಯಾರು ಇಂಗ್ಲೀಷ್ ಮಾತಾಡ್ತಾ ಇದ್ರೋ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗ್ತಾ ಇದ್ರೋ, ಅವ್ರು ನೋಡೋ ವಿಧಾನ, ನನ್ನ ನೋಡೋ ವಿಧಾನ ಬೇರೆ ಬೇರೆ ಇರ್ತಿತ್ತು. ನಮ್ಮ ಚಿಕ್ಕ ಮಕ್ಕಳಲ್ಲೂ ಕೂಡ ಅದು ಗೊತ್ತಾಗ್ತಾ ಇತ್ತು. ತಾರತಮ್ಯತೆ ಅದು ಗೊತ್ತಾಗ್ತಾ ಇತ್ತು. ನೋಡಿ, ಎಲ್ಲಿವರೆಗೂ ನಮ್ಮ ಆತ್ಮವಿಶ್ವಾಸಕ್ಕೆ ಅದು ಪೆಟ್ಟಾಗಲ್ವೋ ಅಲ್ಲಿವರೆಗೂ ನೋ ಪ್ರಾಬ್ಲಮ್. ಸೊ ಇದೇ ನಿಟ್ಟಿನಲ್ಲಿ ನಾವು ಮಾತಾಡುವಾಗ ನನಗೆ ಒಂದು ಕ್ವೆಶನ್ ನೆನಪಾಗುತ್ತೆ. ಈಗ ಇತ್ತೀಚೆಗೆ ಇಂಗ್ಲಿಷ್ ಮಾಧ್ಯಮನ ಗೌರ್ಮೆಂಟ್ ಶಾಲೆಗಳಲ್ಲಿ ಕಡ್ಡಾಯ ಅಂಥೇಳಿ ಒಂದು ರೂಲನ್ನು ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್. ಇದಕ್ಕೆ ಪ್ರತಿಭಟನೆಗಳು ಆಗ್ತಾ ಇದೆ. ಕಡ್ಡಾಯ ಯಾಕೆ, ಆಪ್ಷನಲ್ ಆಗಿರಲಿ, ಇಷ್ಟ ಇರೋರು ಕನ್ನಡ ಮೀಡಿಯಂ ಓದ್ತಾರೆ, ಇಲ್ಲದೆ ಇರೋರು ಇಂಗ್ಲೀಷ್ ಮೀಡಿಯಂ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಓದ್ತಾರೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಂಗ್ಲೀಷು ಮಾತಾಡದೇ ಇರೋ ಕನ್ನಡ ಎಷ್ಟೋ ಚೆನ್ನಾಗಿ ಮಾತಾಡೋಕೆ ಗೊತ್ತು. MA ಮಾಡಿರ್ತಾರೆ, MA ಮಾಡಿರ್ತಾರೆ. ಅವರಲ್ಲಿ ಒಂದೇ ನ್ಯೂನತೆ ಇಂಗ್ಲೀಷ್ ಬರಲ್ಲ ಅಂತ. ಇಂಗ್ಲೀಷ್ ಬರಲ್ಲ ಅಂದರೆ ಅವ್ರಿಗೆ ಬೇರೆ ಯಾವುದ್ರಲ್ಲೂ, ಶಾಲೆಗಳಲ್ಲೂ ಅಷ್ಟೇ, ಬೇರೆ ಯಾವುದ್ರಲ್ಲೂ ಅವ್ರಿಗೆ ಬೇರೆ ಏನು ಕೆಲಸನೇ ಕೊಡೋಕ್ಕಾಗಲ್ಲ. ಉದಾಹರಣೆಗೆ ಒಬ್ಬರು ಟೀಚರ್ ಇರ್ತಾರೆ ಅಂದ್ಕೊಳ್ಳಿ, ಟೀಚರ್ಗೆ MA MEd ಮಾಡಿರ್ತಾರೆ. ಅವ್ರನ್ನ ನಾವು ಕೋಆರ್ಡಿನೇಟರ್ ಮಾಡಬೇಕು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಬೇಕು. ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅಂದರೆ ಇನ್ನು ಬೆಂಗಳೂರಲ್ಲಿ ಇಂಗ್ಲೀಷ್ ಬರಬೇಕು. ಅದು ಪೇರೆಂಟ್ಸ್ ಜೊತೆ ಬಿಡಿ, ಬೇರೆ ಟೀಚರ್ಸು ಸೈನ್ಸ್ ಟೀಚರ್ಸ್ ಇರ್ತಾರೆ, ಮ್ಯಾಥ್ಸ್ ಟೀಚರ್ಸ್ ಇರ್ತಾರೆ, ಇಂಗ್ಲೀಷ್ ಟೀಚರ್ಸ್ ಇರ್ತಾರೆ. ಅವ್ರ ಜೊತೆ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಅವರು ಕೋಆರ್ಡಿನೇಟರ್ ಆಗಬೇಕು. ಎಷ್ಟು ದಿನ ಬರೀ ಟೀಚರ್ ಆಗೇ ಇರ್ತಾರೆ? ಅವ್ರು ಮುಂದೆ ಬೆಳಿಬೇಕಲ್ವಾ? ಅವ್ರು ಮುಂದೆ ಬೆಳಿಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಆದರೂ ಇಂಗ್ಲೀಷ್ ಬರಬೇಕಲ್ವಾ? ಅದು ಇಂಥ ಎಜುಕೇಟೆಡ್ ವಿದ್ಯಾವಂತರಲ್ಲೇ ಅದಾದರೆ ಸಣ್ಣ ಬರೀ 10th ಸ್ಟ್ಯಾಂಡರ್ಡ್ ಮಾಡಿರೋರು, ನಾನು ಎಷ್ಟು ಸಲ ಕೇಳಿದ್ದೀನಿ ಗೊತ್ತಾ, ನನಗೆ ಬರೀ ಕನ್ನಡ ಬರುತ್ತೆ, ನಂಗೆ ಕನ್ನಡ ಬಂದಿಲ್ಲ ಅಂದರೆ, ಇಂಗ್ಲೀಷ್ ಬಂದಿಲ್ಲ ಅಂದರೆ ನನಗೆ ಯಾರೂ ಕೆಲಸನೇ ಕೊಡ್ತಾ ಇಲ್ಲ. ಇಟ್ ಈಸ್ ವೆರಿ ಟ್ರೂ. ನಾವು ಇಮ್ಯಾಜಿನ್ ನೀವು ಇದಕ್ಕೆ ಹೋಗಿ ಮಾಲಲ್ಲಿ ಫುಡ್ ಸ್ಟಾಲ್ಸ್ ಇರುತ್ತೆ. ಫುಡ್ ಸ್ಟಾಲಲ್ಲಿ ನೀವೇನೋ ಆರ್ಡ್ರ್ ಮಾಡಬೇಕು, ಅದರಲ್ಲಿ ಎಲ್ಲ ಕಂಪ್ಯೂಟರೈಸ್ಡ್ ಇರುತ್ತೆ. ಅದನ್ನಲ್ಲಿ ನೀವು ಮಾಡಬೇಕು ಅಂದರೆ ಹೇಗೆ ನೀವು ಈ ಕೆಲಸ ಮಾಡ್ತೀರಾ? ಆಮೇಲೆ ಅಲ್ಲಿಗೆ ಬರೋರು ನಿಮ್ಗೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಲ್ವಾ? ಇದನ್ನ ಹೀಗೆ ಪಿನ್ ಪಾಯಿಂಟ್ ಆಗಿ ಇದೇ ಕರೆಕ್ಟು, ಇದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಈಗ ನೋಡಿ, ಯಾವುದೋ ಒಂದು ಕಾಲದಲ್ಲಿ ತುಂಬ ಹಿಂದೆ ಸಂಸ್ಕೃತಕ್ಕೆ ಆ ವ್ಯಾಲ್ಯೂ ಇತ್ತು. ಎಲ್ಲರೂ ಸಂಸ್ಕೃತನೇ ಕಲಿಬೇಕು ಅಂತಿದ್ರು. ನಮ್ಮ ನೇಟಿವ್ ಪ್ರಾದೇಶಿಕ ಭಾಷೆಗೆ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ.
ಆವಾಗ ಎಲ್ಲರೂ ಸಂಸ್ಕೃತನೇ ಕಲಿಬೇಕು ಅಂತ ಒದ್ದಾಡ್ತಾ ಇದ್ರು. ಆಮೇಲೆ ಈ ಮತ್ತೊಂದು ಕಾಲ ಬಂತು, ಉರ್ದು, ಪರ್ಷಿಯಾ ಅದು ಆ ಜಾಗನ ತಗೊಳ್ತು. ಸೊ ಪ್ರತಿಯೊಂದು ಕಾಲಮಾನಕ್ಕೂ ಅದರದೇ ಆದಂತಹ ಸಮಸ್ಯೆಗಳು ಭಾಷೆಯಲ್ಲಿ ಇರುತ್ತೆ. ಆದರೆ ಯಾವ ಭಾಷೆ ಅದನ್ನೆಲ್ಲ ತಡ್ಕೊಂಡು, ಅಂದರೆ ನಾವು ಭಾಷೆ ಏನು ತಡ್ಕೊಂಡು ಹೋಗಲ್ಲ, ನಾವು ಆ ಎಲ್ಲ ಕಷ್ಟಗಳಲ್ಲೂ ಭಾಷೆನ ಉಳಿಸ್ಕೊಂಡು ಹೋದ್ರೆ ಅದು ಉಳಿಯುತ್ತೆ. ಇಲ್ಲ ಅಂದರೆ ಲ್ಯಾಟಿನ್ ಥರ ಆಗುತ್ತೆ, ಇಲ್ಲ ಸಂಸ್ಕೃತ ಥರ, ಎಲ್ಲ ಬುಕ್ಕಲ್ಲಿ ಇರುತ್ತೆ, ಯಾರು ಮಾತಾಡೋರು ಇರಲ್ಲ. ಆ ಥರ ನಮ್ಮ ಕನ್ನಡದಲ್ಲೂ ಹಾಗೆ ಆಗಬಾರ್ದು ಅಂತ. ಆಮೇಲೆ ಇನ್ನೊಂದು, ಕನ್ನಡ ಮತ್ತು ಪ್ರಾದೇಶಿಕ ಭಾಷೆ. ಈಗ ತೆಲುಗು ಮಾತಾಡೋರಿದ್ದು, ತಮಿಳ್ ಮಾತಾಡೋರಿದ್ದು, ಉರ್ದು ಮಾತಾಡೋರಿದ್ದು, ಎಷ್ಟು ಜನ ಕನ್ನಡ ಸಾಹಿತಿಗಳಾಗಿದ್ದಾರೆ ಅಲ್ವಾ? ಈಗ ಮೊನ್ನೆವರೆಗೂ ನನ್ನ ಮದರ್ ಟಂಗ್ ಯಾವುದು, ನನ್ನ ಮಾತೃಭಾಷೆ ಯಾವುದು ಅಂದರೆ ನನಗೆ ತೆಲುಗು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ನನ್ನ ಭಾವನಾತ್ಮಕ ಸಂಬಂಧ ಇರೋದು ಕನ್ನಡದ ಜೊತೆ, ತೆಲುಗು ಜೊತೆ ಅಲ್ಲ. ನಾವು ಯಾವಾಗ ನನ್ನ ಗೆಳತಿಯರಲ್ಲಿ ಎಷ್ಟೋ ಜನ 5 ಭಾಷೆ ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಗೊತ್ತು, 5 ಭಾಷೆ. ಅದು ಏನಕ್ಕೆ ಅವ್ರಿಗೆ ಮಾತ್ರ ಅಂದರೆ ಅವರು ಎಫರ್ಟ್ ಹಾಕಿದ್ದಾರೆ ಕಲ್ತ್ಕೊಳ್ಳೋದಕ್ಕೆ. ಈಗ ಉದಾಹರಣೆಗೆ ನನ್ನ ಫ್ರೆಂಡ್ ಒಬ್ಳು ಚೆನ್ನೈಯಲ್ಲಿದ್ದು ಸಂಸ್ಕೃತ ಇಂಗ್ಲೀಷು ಭಾಷೆಗಳು ಕಲ್ತಿದ್ದು, ತಮಿಳು ಬೋರ್ಡ್ಗಳಲ್ಲಿ ಓದಿ ಕಲ್ತಿದ್ದು. ಮದುವೆ ಆಗಿ ಬೆಂಗಳೂರಿಗೆ ಬಂದ್ಲು. ಬೆಂಗಳೂರಲ್ಲಿ ಕನ್ನಡ ಸೇಮ್ ತಿರ್ಗಾ ಮತ್ತೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂಥೇಳಿ ಮಕ್ಕಳ ಪುಸ್ತಕಗಳಲ್ಲಿ, ಆಮೇಲೆ ಈ ಬೋರ್ಡ್ಗಳೆಲ್ಲ ಏನು ಪೋಸ್ಟರ್ಸ್ ಎಲ್ಲ ಓದಿ ಕನ್ನಡ ಕಲ್ತ್ಕೊಂಡಿದ್ದಾಳೆ. ಸೊ ಈ ಥರ ಅಂದರೆ ನಮ್ಮ ಭಾರತೀಯ ಭಾಷೆಗಳು ನಾವು ಮಾತಾಡಬೇಕಾದ್ರೆ ಇನ್ನೊಂದು ಭಾರತೀಯ ಭಾಷೆ ಮಾತಾಡೋದಕ್ಕೆ ನಮ್ಗೆ ಅಷ್ಟು ಕಷ್ಟ ಆಗಲ್ಲ. ಅದು ಕಷ್ಟ ಇರೋದೆಲ್ಲಪ್ಪ ಅಂದರೆ ಒಡೆದು ಮಾತಾಡ್ತೀವಲ್ಲ, ಅದು ಕಷ್ಟ. ಅದ್ರ ಪ್ಯಾಟರ್ನ್ ಒಂದೇ ಥರ ಇರುತ್ತೆ. ತೆಲುಗು ಆ್ಯಕ್ಚುಲಾಗಿ ನೋಡಿದ್ರೆ ತೆಲುಗು ಸ್ಕ್ರಿಪ್ಟ್ ಕೂಡ ಆಲ್ಮೋಸ್ಟ್ ಕನ್ನಡ ಥರನೇ ಇದೆ, ಏನು ಅಂಥ ಡಿಫ್ರೆನ್ಸ್ ಇಲ್ಲ. ತಮಿಳ್ ಸ್ವಲ್ಪ ಬೇರೆ ಇದೆ, ಆದರೆ ನಾವು ಎಷ್ಟು ಓಪನ್ ಆಗಿರ್ತೀವೋ ಅಷ್ಟು ನಾವು ಕಲಿಬೋದು. ಓಕೆ, ಹಾಗೆ ಈ ಭಾಷೆ ಬಗ್ಗೆ ಮಾತಾಡುವಾಗ ಭಾಷೆಗೂ ಮೆಮೊರಿಗೂ ಏನಾದರೂ ಸಂಬಂಧ ಇದೆಯಾ? ಭಾಷೆಗೂ ಮೆಮೊರಿಗೂ ಅನ್ನೋದಕ್ಕಿಂತ ಅದನ್ನ ಯಾವಾಗ ಕಲಿತೀವಿ ಅದು ಇಂಪಾರ್ಟೆಂಟ್. ಈಗ 2 ವರ್ಷದವರೆಗೂ ಮಗುಗೆ ಅಬ್ಸಾರ್ಬೆಂಟ್ ಮೈಂಡ್ ಅಂತ ಇರುತ್ತೆ. ಸೊ ಅಬ್ಸಾರ್ಬೆಂಟ್ ಮೈಂಡಲ್ಲಿ ಮಗು ಆ ಮೈಂಡ್ ಇರ್ಬೇಕಾದ್ರೆ ಮಗು ಎಲ್ಲ ಅಬ್ಸಾರ್ಬ್ ಮಾಡುತ್ತೆ. ಅದ್ರ ಜೊತೆಗೆ ವಿಲ್ ಪವರ್ ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ. ಆ ವಿಲ್ ಪವರಿಂದ ಈ ಅಬ್ಸಾರ್ಬೆಂಟ್ ಮೈಂಡಿಂದ ಮಗು ಬೇಗ ಹೇಳ್ಕೊಳುತ್ತೆ. ಅದನ್ನ ಹೇಳ್ಕೊಟ್ಟಿರೋದಲ್ಲ, ಅಥವಾ ನಾವು ಈ ಮಗು ಪ್ರಯತ್ನ ಪಟ್ಟು ಕಲ್ತಿದ್ದಲ್ಲ, ನ್ಯಾಚುರಲ್ ಆಗಿ ಅದೇ ಬರುತ್ತೆ. ಆ ಟೈಮ್ ಮೀರ್ಬಿಟ್ರೆ ಆವಾಗ ಭಾಷೆ ಕಲಿಯೋದು ಕಷ್ಟ ಆಗುತ್ತೆ. ಸೊ ನಾವು ಅವಾಗ ಪ್ರಯತ್ನ ಪೂರ್ವಕವಾಗಿ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಬೇಕು. ಅವಾಗ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಬೇಕು ಅಂದರೆ ಈ 3 ವರ್ಷದ ಮೇಲೆ ಕಾನ್ಷಿಯಸ್ ಮೆಮೊರಿ ಡೆವಲಪ್ ಆಗುತ್ತೆ. ಆ ಕಾನ್ಷಿಯಸ್ ಮೆಮೊರಿ ಡೆವಲಪ್ ಆದಾಗ ಅವ್ರು ನೋಡಿ, ಮಾತಾಡೋದಷ್ಟೇ ಅಲ್ಲ, ಬರೆಯೋದು ಓದೋದು ಕೂಡ ಬೇಕಾಗತ್ತೆ. ಬರೆಯೋದು ಅಂದ್ರೆ ಏನು, ಆ ಧ್ವನಿಗೆ ಚಿಹ್ನೆ ಬೇಕು. ಆ ಚಿಹ್ನೆ, ಈ ಧ್ವನಿಗೆ ಈ ಚಿಹ್ನೆ ಅಂತ, ಅದು ಮೆಮೊರಿನೇ ಅಲ್ವಾ? ಅದು ಮೆಮೊರಿಲಿ ಇಟ್ಕೊಳ್ಬೇಕು. ಸುಮಾರು 90% ಮಕ್ಕಳು ಮಾಡ್ತಾರೆ ಇದು. ಆದರೆ ಈಗ ಬರ್ತಾ ಈ ಪರ್ಸೆಂಟೇಜು ಕಮ್ಮಿ ಆಗ್ತಾ ಇದೆ. ಮೀನಿಂಗ್ ಜಾಸ್ತಿ ಆಗ್ತಿದೆಯಾ ಹೇಗೆ? ಮೊದಲು ಬರೀ ಒಂದು ಕ್ಲಾಸಲ್ಲಿ ಬರೀ 3 ಜನ ಮಕ್ಕಳಿಗೆ ಈ ಮೆಮೊರಿ ಪ್ರಾಬ್ಲಮ್ ಇರ್ತಾ ಇತ್ತು. ಅಂದರೆ ನನ್ನ ಮೆಮೊರಿ ಅಂತ ಹೇಳೋದಕ್ಕಿಂತ ಅವರು ನೆನಪಿನಿಂದಾನೇ ಚಿಹ್ನೆನ ಗುರ್ತಿಡಿಯೋದು. ಈಗ ಬರ್ತಾ ಆ ಪರ್ಸೆಂಟೇಜ್ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ. ಅದು ಏನಕ್ಕೆ ಅಂತ ಹೇಳಿ ಗೊತ್ತಿಲ್ಲ, ಆದರೆ ಎಲ್ಲ ಸ್ಕೂಲ್ಗಳಲ್ಲೂ ಅದು ಜಾಸ್ತಿ ಆಗ್ತಾ ಇದೆ, ಮೊದಲಿನ ಥರ ಅಲ್ಲ. ಇವರು ಪೂರ್ತಿ ಏನು ಆರ್ಟಿಸ್ಟಿಕ್ಕು ಆ ಥರ ಪ್ರಾಬ್ಲಮ್ ಇರೋರಲ್ಲ. ಇವ್ರಿಗೆ ಇನ್ನೊಂಚೂರು ಏನು ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು. ಓಕೆ, ಹಾಗೆ ಈಗ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡುವಾಗ ನಮ್ಮ ಭಾಷೆ ನಾವಾಗಲೇ ಮಾತಾಡಿದ್ವಿ, ಈಗಿನ ಜನ್ರೇಷನ್ ಯುವ ಪೀಳಿಗೆಯಲ್ಲಿ ಅಥವಾ ಇನ್ನು ಈಗ ಹುಟ್ಟುತ್ತಾ ಇರೋ ಜನ್ರೇಷನ್ ಮಕ್ಕಳಲ್ಲೂ ಸಹ ಕಡಿಮೆ ಆಗ್ತಾ ಇದೆ, ಅದು ನಾನಾ ಕಾರಣಗಳಿಂದ. ಸೊ ಈಗ ಶಾಲೆಯಲ್ಲಿ ಒಂದು ಭಾಷೆಯನ್ನು ಕಲಿಸ್ಬೇಕು ಅಂತಂದರೆ
ಯಾವ ನಾವು ಟ್ರೆಡಿಷನಲ್ ಮೆಥಡ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ಸೂಕ್ತನ ಈಗಿನ ಮಕ್ಕಳಿಗೂ ಅಥವಾ ಬೇರೆ ಆಗಬೇಕಾ, ಹೇಗಿರಬೇಕು? ನಮ್ಮ NEP 2020 ಅದು ಸ್ಟ್ರೆಸ್ ಮಾಡೋದು ಆಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಮೇಲೆ. ಅಂದರೆ ನಾವೇನೇ ಕೊಟ್ಟರು ಮಗುವಿಗೆ ಚಟುವಟಿಕೆ ಮುಖಾಂತರ ಕೊಡಬೇಕು, ಯಾವುದೇ ವಯಸ್ಸಲ್ಲಿ. ಇನ್ನೊಂದು, ಪ್ರತಿಯೊಂದು ಹಂತದಲ್ಲೂ ಮಗು ಬೇರೆ ಥರ ಇರುತ್ತೆ. ಆ ಹಂತದಲ್ಲಿ ಮಗುಗೆ ಯಾವ ರೀತಿ ಮಗುಗೆ ಹೇಳ್ಕೊಡ್ಬೇಕೋ ಆ ರೀತಿ ಮಗುಗೆ ಹೇಳ್ಕೊಡ್ಬೇಕು. ಆವಾಗ ನಮಗೆ ಮಗು ಸುಲಭವಾಗಿ ಕಲಿಯುತ್ತೆ. ಉದಾಹರಣೆಗೆ 6 ವರ್ಷದ ಕೆಳಗಡೆವರೆಗೂ ಮಗುವಿನ ಇನ್ಸ್ಟ್ರೂಮೆಂಟ್ಸ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ, ಅಂದರೆ ಕಲಿಯುವ ಸಾಧನಗಳು. ಮಗುವಿನ ಕಲಿಯುವ ಸಾಧನಗಳು ಬಂದ್ಬಿಟ್ಟು ಹ್ಯಾಂಡ್ಸ್ ಆ್ಯಂಡ್ ಸೆನ್ಸಸ್ಗೆ ನಾವು ಕೊಡಬೇಕು. 6 to 12 ಇಯರ್ಸ್ಗೆ ರೀಸನಿಂಗ್ ಮೈಂಡ್. ಸೊ ರೀಸನಿಂಗ್ ಮೈಂಡ್ ಅಂದರೆ ಏನಕ್ಕೆ ಹೀಗೆ, ಯಾಕೆ ಹಾಗೆ ಅಂತ. ಭಾಷೆಯಲ್ಲಿ ರೀಸನಿಂಗ್ ಹೇಗೆ, ಏನಕ್ಕೆ ನಾವು ನಾಮಪದ ಇಲ್ಲಿ ಉಪಯೋಗಿಸ್ತೀವಿ, ಅದನ್ನ ಯಾಕೆ ಕರ್ತೃಪದ ಅಂತ ಹೇಳ್ತೀವಿ, ಕರ್ತೃಪದ ಏನಕ್ಕೆ ಇಲ್ಲಿಲ್ಲ, ಕರ್ಮಪದ ಏನಕ್ಕೆ ಇಲ್ಲಿಗೆ ಬಂತು, ಅದು ರೀಸನಿಂಗು. ಆಮೇಲೆ ಅಲ್ಲಲ್ಲಿ ಅದೇನಕ್ಕೆ ಲೋಪಪದ, ಲೋಪಸಂಧಿ ಅಲ್ವಾ. ಸೊ ಎಲ್ಲೋ ಒಂದ್ ಕಡೆ ಗ್ರಾಮರ್ ನೀವು ಹೇಳೋ ಪ್ರಕಾರ ವ್ಯಾಕರಣ 6 ರಿಂದ 12 ವರ್ಷದಲ್ಲಿ ಇಂಟ್ರೊಡ್ಯೂಸ್ ಆಗಬೇಕು. ಅದ್ರ ಕೆಳಗಡೆ ಬರೀ ಪದಗಳು. ಗ್ರಾಮರ್ ಅಂತ ಬಂದಾಗ ಈಗ ಉದಾಹರಣೆಗೆ ನಾಮಪದ ಅಂದ್ರೇನು, ಹೆಸರು. ಆ ಹೆಸರನ್ನ, ಇದೆಲ್ಲ ಹೆಸರು ಈ ನಮ್ಮ ಪ್ರಪಂಚದಲ್ಲಿ ಇರೋ ಅಂತಹ ವಸ್ತುಗಳಿಗೆಲ್ಲ ನಮ್ಗೆ ಹಿಡ್ಕೊಳಕ್ಕಾಗದೇ ಇರೋಂತಹ ಥಿಂಗ್ಸು ಇದೆ, ಎಲಿಮೆಂಟ್ಸು ಇದೆ. ಅವೆಲ್ಲದಕ್ಕೂ ಹೆಸರುಗಳಿವೆ. ಆ ಹೆಸರುಗಳು ನಾಮಪದ. ಅದನ್ನ ನಾವು ಓರಲ್ ಆಗಿ ಮಗುವಿಗೆ ಚಟುವಟಿಕೆ ಮೇಲೆ ಹೇಳ್ತೀವಿ. ಸೊ ಈಗಿರೋ ಟೀಚಿಂಗ್ ಅಲ್ಲಿ ಇದು ಮಕ್ಕಳಿಗೆ ರೀಚ್ ಆಗ್ತಿದೆಯಾ? ಇಲ್ಲ, ಈಗ ಪಾಪ ಟೀಚರ್ಸ್ಗೂ ಗೊತ್ತಿಲ್ಲ ಅಲ್ಲ, ಅವರು ಹಾಗೆ ಕಲ್ತಿದ್ದು. ಆಮೇಲೆ ನಮ್ಮ ಟೆಕ್ಸ್ಟ್ ಬುಕ್ಗಳು ಕೂಡ ಹಾಗೆ ಹೇಳುತ್ತವೆ. ಈಗ ಲೋಪಸಂಧಿ ಅಂದರೆ ಮೊದಲು ಇದನ್ನ ಲೋಪ ಆಗುತ್ತೆ ಅಂತ ತೋರಿಸುತ್ತಾರೆ. ಅದು ನಾವು ಹೇಳ್ಕೊಡೋ ಮೆಥಡ್ ಮೇಲೆ ಹೋಗುತ್ತೆ. ಹಾಗಂದ್ರೆ ನಾನು ಕೂಡ ನಮ್ಮ ಟ್ರೆಡಿಷನಲ್ ಮೆಥಡಲ್ಲೇ ನಾನು ಕಲ್ತಿರೋದು. ಅಂದರೆ ಕೆಲವು ಮಕ್ಕಳಿಗೆ ಅದು ಹಾಗೆ ಕಲ್ತ್ಕೊಳ್ತಾರೆ, ಕೆಲವು ಮಕ್ಕಳಿಗೆ ಕಲ್ತ್ಕೊಳ್ಳಲ್ಲ. ಆಮೇಲೆ ಈಗ ಏನಕ್ಕೆ ಇವಾಗ ಪ್ರಾಬ್ಲಮ್ ಅಂತ ಜೆನ್ಸಿ ಅಂತ ಹೇಳಿದಾಗ, ನಮ್ಮ ಫೋನ್ಗಳ ಪ್ರಭಾವ ಅದು ಎಷ್ಟು ಪ್ರಭಾವ ಬೀರಿದೆ ಅಂದರೆ ಮಕ್ಕಳಿಗೆ 1 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಅದು ನನಗೆ ಎಷ್ಟು ನಿಚ್ಚಳವಾಗಿ ಕಾಣಿಸುತ್ತೆ ಅಂದರೆ, ಈಗ ನನ್ನ ಮೊಮ್ಮಗು ಜೊತೆ 10 ಜನ ಮಕ್ಕಳು ಹುಟ್ಟಿದ್ದಾರೆ. 10 ಜನ ಮಕ್ಕಳು ಗೊತ್ತು ನನ್ನ ಮೊಮ್ಮಗು ಜೊತೆ. ಅದರಲ್ಲಿ 2 ಮಕ್ಕಳಿಗೆ ಮಾತ್ರ ಫೋನ್ ಕೊಟ್ಟಿಲ್ಲ. ಅವ್ರು ಇನ್ನೂ ಫೋನ್ ಉಪಯೋಗಿಸಿಲ್ಲ, ಫೋನ್ ನೋಡಿಲ್ಲ ಅವರು. ಈ 2 ಮಕ್ಕಳು ಅವರ ಭಾಷೆ ಕಲಿಯೋ ವಿಧಾನಕ್ಕೂ ಅವರ ಚಟುವಟಿಕೆ ವಿಧಾನಕ್ಕೂ ಇರೋ ಡಿಫ್ರೆನ್ಸು ಈ 8 ಜನ ಮಕ್ಕಳಲ್ಲೂ ಬೇರೆ ಥರ ಇದೆ. ಅವ್ರಿಗೆ ಪ್ರತಿಯೊಂದಕ್ಕೂ ಫೋನ್ ಬೇಕು, ಫೋನ್ ಇಲ್ದಿರ ಇರಲ್ಲ, ಫೋನ್ ಕೊಡ್ಲಿಲ್ಲ ಅಂದ್ರೆ ಹಠ ಮಾಡುತ್ತವೆ, ತುಂಬಾ ದೊಡ್ಡ ಹಠನೇ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾನೆ ಇದೀವಿ, AI ಅದು ಇದು ಬರ್ತಾನೆ ಇದೆ. ಸೊ ಎಷ್ಟು ದಿನ ಅಥವಾ ಎಷ್ಟು ಪ್ರಾಕ್ಟಿಕಲಿ ನಾವು ಮಕ್ಕಳನ್ನ ಅದರಿಂದ ಹಿಂದೆ ಉಳಿಸೋದಕ್ಕೆ ಸಾಧ್ಯ? ನೋಡಿ, ನಾನು ಹೇಳಿದ್ನಲ್ಲ, ನಾವು ಚಾಕುನ ಅದು ಕೊಯ್ಕೊಳ್ಳುತ್ತೆ ಅಂತ ಹೇಳಿ ದೂರ ಬಿಸಾಕಲ್ಲ ಅಲ್ವಾ. ಅದನ್ನ ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಬೇಕು, ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಬೇಕು. ಹಾಗೆ ನೋಡಿದ್ರೆ ನಮ್ಮ ಜೀವನದಲ್ಲಿ ಸುಮಾರು ಹಿಂದಿನಿಂದನೂ ಇದ್ದೇ ಇದೆ. ಕೆಲವು ನಮ್ಗೆ ಇಷ್ಟ ಇಲ್ಲ, ಆದರೆ ಅದನ್ನು ನಾವು ಹೇಗೆ ಬಳಸಬೇಕು ಅನ್ನೋದನ್ನ ಕಂಡುಕೊಂಡಿದ್ದೀವಿ. ಅದೇ ಥರ ಈ ಟೆಕ್ನಾಲಜಿ ಕೂಡ. ಟೆಕ್ನಾಲಜಿ ಇಲ್ಲ ಅಂದರೆ ನಡೆಯಲ್ಲ, ಅದು ಗೊತ್ತು ಅದು. ಆದರೆ ಸಣ್ಣ ಮಕ್ಕಳಿಗೆ ಅದು ಹೇಗೆ ಸಣ್ಣ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂದರೆ, ಮೂಮೆಂಟು, ಚಲನೆ ಅನ್ನೋದು ಮಗುಗೆ ತುಂಬ ಇಷ್ಟ. ನಿಮ್ಮ ಫೋನ್ ಈಸ್ ನಥಿಂಗ್ ಬಟ್ ಚಲನೆ. ಎಲ್ಲ ಹೀಗಂತ ಇರೋದು ಅದೆಲ್ಲ ಅದು ನೋಡುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಗು ನೋಡಿ ಹೀಗಂತ ಇರುತ್ತೆ. ಕರೆಕ್ಟ್. ಅದು ಮಗುಗೆ ಇಷ್ಟ. ಅಂದ್ರೆ ಇದು ಚಲನೆ, ಮಗುಗೆ ಚಲನೆಯಿಂದನೇ ಮಗು ಕಲಿಯೋದು ಈ ವಯಸ್ಸಲ್ಲಿ. ಅದನ್ನ ನಾವು ಕೊಟ್ಟಾಗ, ಆಮೇಲೆ ಇದು ಮೂವ್ ಮಾಡ್ತಾ ಇರ್ಬೇಕಾದ್ರೆ, ಚಿತ್ರಗಳು ಮೂವ್ ಮಾಡ್ಬೇಕಾದ್ರೆ ನಾನು ಅದ್ರ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಲ್ಲ.
ಹಾಗಾದ್ರೆ ಅದಕ್ಕೆ ಹೇಗೆ ಈಗಿನ ಮಕ್ಕಳಿಗೆ ಅರ್ಥ ಮಾಡಿಸೋದು ಅದು? ಅಲ್ಲ, ಮಕ್ಳಿಗಲ್ಲ, ಪೇರೆಂಟ್ಸ್ಗೆ ಪೇರೆಂಟ್ಸ್ಗೆ ಅರ್ಥ ಮಾಡೋಕ್ಕೆ. ಪೇರೆಂಟ್ಸ್ ಏನಕ್ಕೆ ಕೊಡ್ತಾರೆ, ಪೋಷಕರು ಏನಕ್ಕೆ ಕೊಡ್ತಾರೆ ಅಂದರೆ ಅವ್ರಿಗೇನೋ ಕೆಲಸ ಇರುತ್ತೆ. ಈಗ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಬೇಕಾದ್ರೆ ಎಷ್ಟು ದಿನ ಲೀವ್ ತೊಗೊಳಕ್ಕಾಗುತ್ತೆ? ಇವಾಗ ಜೀವನ ಕಷ್ಟ, ಇಬ್ಬರು ಕೆಲಸ ಮಾಡಬೇಕು. ಅದು ರಾತ್ರಿ 8 ಗಂಟೆಗೆ ಬರೋರಿದ್ದಾರೆ. ನನಗೆ ಎಷ್ಟೋ ಪೇರೆಂಟ್ಸು ತಾಯಿ ಅಂದರು ರಾತ್ರಿ 8-8:30 ಮನೆಗೆ ಬರೋದು ಗೊತ್ತು ನನಗೆ. ಅಂಥ ಟೈಮಲ್ಲಿ ಬಂದಾಗ ಅಷ್ಟು ಕೆಲಸ ಮಾಡಬೇಕಾದ್ರೆ ಮಗುನ ಯಾರು ನೋಡ್ಕೊಳ್ತಾರೆ? ಏನಾದ್ರೂ ಒಂದು ಆ ಮಗುನ ಬೇರೆಯವ್ರ ಜೊತೆ ಬಿಟ್ಟು ಹೋದಾಗ ತಂದೆ ತಾತ, ಕೆಲವು ಅಜ್ಜಿ ತಾತಂದ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಎಲ್ಲರೂ ಆಗಿರಲ್ವಲ್ಲ. ಅವ್ರಿಗೆ ಮಗುನ ಆಕ್ಯುಪೈ ಮಾಡಿರಬೇಕು ಅಂದರೆ ಈಸಿಯೆಸ್ಟ್ ಥಿಂಗ್ ಇಸ್ ಜಸ್ಟ್ ಗಿವ್ ಅ ಫೋನ್. ಒಂದು ಫೋನ್ ಕೊಟ್ಬಿಡಿ, ಅಷ್ಟರಲ್ಲಿ ನನ್ನ ಕೆಲಸ ಮುಗಿಸ್ಕೊಬಿಡ್ತೀನಿ. ಏನಿಲ್ಲ, ಸ್ವಲ್ಪ ಹೊತ್ತೇ ಕೊಟ್ಟಿದ್ದು, ಸ್ವಲ್ಪ ಹೊತ್ತು ಕೊಟ್ಟಿದ್ದು ಹೋಯಿತು. ವಾಟ್ ಐ ರಿಯಲಿ ಫೀಲ್, a request for all parents and all new mothers and new fathers, if you do not give 2 years, ನೀವು 2 ವರ್ಷ ಮಕ್ಕಳಿಗೆ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ಚಿಲ್ಡ್ರನ್. ಬಿಕಾಸ್ ಅದ್ರದ್ದು ಎಫೆಕ್ಟ್ ಇರುತ್ತಲ್ಲ, ಥ್ರೂ ಔಟ್ ಲೈಫ್ ಇರುತ್ತೆ, ಥ್ರೂ ಔಟ್ ಲೈಫು. ಆಮೇಲೆ ಯಾರಪ್ಪ ಒದ್ದಾಡೋದು? ಆ ಮಗುಗೆ ಕಾನ್ಸಂಟ್ರೇಷನ್ ಇಲ್ಲ ಅಂಥೇಳಿ ಎಷ್ಟು ಪೇರೆಂಟ್ಸ್ ಗೊತ್ತಾ? ಆಮೇಲೆ ಏನು ಮಾಡೋಕ್ಕೆ ಸಾಧ್ಯ? 2 ವರ್ಷ ತುಂಬ ಇಂಪಾರ್ಟೆಂಟು. 2 ವರ್ಷ ನೀವು ಮಗುಗೆ ಸಾಧ್ಯ ಆದಷ್ಟು ನಿಮ್ಮ ಸಮಯನ ಕೊಡೋಕ್ಕೆ ಆಗೋಂಗಿದ್ರೆ ಮಾತ್ರ ಯು ಪ್ಲ್ಯಾನ್ ಯುವರ್ ಚಿಲ್ಡ್ರನ್. ಅದರ್ವೈಸ್ ಡೋಂಟ್ ಹ್ಯಾವ್. ನಿಮಗೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಸ್ಪೆಷಲ್ ಎಜುಕೇಟ್ರಿಗೆ ಹೋಗಬೇಕು. ಆಮೇಲೆ ಅದಾದಮೇಲೆ ನಿಮಗೂ ಹೆಲ್ಪ್ ಬೇಕಾಗುತ್ತೆ. ಇಫ್ ಯು ಆರ್ ಏಬಲ್ ಟು ಫೇಸ್ ಆಲ್ ದೋಸ್ ಥಿಂಗ್ಸ್, ನೋ ಪ್ರಾಬ್ಲಮ್. ಬಟ್ ಇದು ನಮ್ಗೆ ಗೊತ್ತಿರಬೇಕು, ಏನಾದರೆ ಏನು. ಯಾವಾಗಲೂ ನಾವು ಡಿಸಿಷನ್ ತೊಗೊಳ್ಬೇಕಾದ್ರೆ ತಿಳ್ಕೊಂಡು ಡಿಸಿಷನ್ ತೊಗೊಳ್ಬೇಕು, ಏನಾಗುತ್ತೆ ಏನಾಗಲ್ಲ ಅಂತ ಹೇಳ್ಬಿಟ್ಟು. ಅದು ನಮ್ಗೆ ಸಮಯ ಕೊಡೋಕ್ಕಾಗಬೇಕು. 2 ವರ್ಷ ಮಕ್ಕಳಿಗೆ ಅವ್ರ ಜೊತೆನೇ ಇರಬೇಕು. ಬಿಕಾಸ್ ದಟ್ ಈಸ್ ವೆರಿ ಈ 2 ವರ್ಷನ ನಾವು 60 ವರ್ಷಕ್ಕೆ ಕಂಪೇರ್ ಮಾಡ್ಬೋದು. ಅಷ್ಟು ಬೆಲೆ ಈ ಮೊದಲಿನ 2 ವರ್ಷದ ಮಗುಗೆ. ಓಕೆ. ಸೊ ಅದನ್ನು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು ಯಾವುದೇ ವಿಚಾರ. ಅವರು ಈ ಪ್ರಪಂಚದಲ್ಲಿ ಬೆಳಿಬೇಕು. ಕೆಲವ್ರು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೂ ಮಗುನ ನೋಡ್ಕೊಳ್ಳಲ್ಲ. ಓಕೆ, ಆಯ್ತಾ? ಕರೆಕ್ಟ್. ಮಗುಗೆ ಮಾತ್ರ ನಾವು ಸಮಯ ಕೊಡಲೇಬೇಕು. ಓಕೆ. ಹಾಗೆ ಈ ಗ್ರಾಮರ್ ಬಗ್ಗೆ ಆಗಲೇ ಮಾತಾಡುವಾಗ ಒಂದು ರೀತಿಯ ಮಕ್ಕಳಲ್ಲಿ ಗ್ರಾಮರ್ ಅಂದ ತಕ್ಷಣ ಒಂದು ಬೇಸರ ಇದೆ, ಭಯ ಇದೆ, ಅಯ್ಯೋ ಅನ್ಸೋದು, ಅರ್ಥ ಆಗದೆ ಇರೋದು, ಇದೆಲ್ಲ ಇದೆ. ಸೊ ಗ್ರಾಮರ್ನ ನಾವು ಈಸಿಯಾಗಿ ಟೀಚ್ ಮಾಡ್ಬೋದು ಅಥವಾ ಅರ್ಥ ಮಾಡಿಸ್ಬೋದು ಮಕ್ಕಳಿಗೆ ಅಂದರೆ ಯಾವ ವಿಧಾನವನ್ನು ಆ್ಯಸ್ ಎ ಪೇರೆಂಟ್ ಆಲ್ಸೋ ಆ್ಯಂಡ್ ಆ್ಯಸ್ ಎ ಟೀಚರ್ ಆಲ್ಸೋ ಯಾವ ವಿಧಾನವನ್ನು ಅಳವಡಿಸ್ಕೊಂಡ್ರೆ ಇದು ಈಸಿ ಆಗಬಹುದು? ನಾನು ಮಾಂಟೆಸರಿ ಭಕ್ತೆ ಅಥವಾ ಮಾಂಟೆಸರಿ ಟೀಚರ್ ಟ್ರೈನರು ಆಗಿರೋದ್ರಿಂದ ನಾನು ಮಾಂಟೆಸರಿನೇ ಹೇಳ್ತೀನಿ. ಏನಕ್ಕೆ ಅಂದರೆ ಅದರಲ್ಲಿ ಸುಮಾರು ಚಟುವಟಿಕೆಗಳಿವೆ. ಉದಾಹರಣೆಗೆ ಕರ್ತೃಪದ ಅಂತ ನೋಡೋಣ. ಶ್ವೇತಾ ಬರೆಯುತ್ತಿದ್ದಾಳೆ. ಕರೆಕ್ಟ್. ಇದರಲ್ಲಿ ಕ್ರಿಯಾಪದ ಯಾವುದು? ಬರೆಯುತ್ತಿದ್ದಾಳೆ. ಯಾರು ಬರೆಯುತ್ತಿದ್ದಾರೆ? ಶ್ವೇತಾ. ಈ ಬರೆಯುತ್ತಿದ್ದಾಳೆ ಪದಕ್ಕೆ ಯಾರು ಎಂಬುದಕ್ಕೆ ಉತ್ತರ ಬರುತ್ತಲ್ವಾ, ಅದು ಶ್ವೇತಾ, ಅದು ಕರ್ತೃಪದ. ಏನನ್ನು? ಶ್ವೇತಾ ಪತ್ರವನ್ನು ಬರೆಯುತ್ತಿದ್ದಾಳೆ. ಇದರಲ್ಲಿ ಕ್ರಿಯಾಪದ ಯಾವುದು? ಬರೆಯುತ್ತಿದ್ದಾಳೆ. ಯಾರು ಬರೆಯುತ್ತಿದ್ದಾರೆ? ಶ್ವೇತಾ. ಏನನ್ನು ಬರೆಯುತ್ತಿದ್ದಾರೆ? ಪತ್ರ. ಆಯ್ತಾ? ಹೀಗೆ ನಾವು ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ಅದು ಮೊದಲು ಓರಲಲ್ಲಿ ಹೇಳ್ಕೊಡ್ತೀವಿ, ಬರೀ ಬಾಯಿ ಮಾತಲ್ಲಿ ಹೇಳ್ಕೊಡ್ತೀವಿ. ಆಮೇಲೆ ಅದಕ್ಕೆ ಚಟುವಟಿಕೆಗಳಿರುತ್ತೆ. ಈ ಚಟುವಟಿಕೆ ಇರೋದ್ರಿಂದ ಅದು 6 ವರ್ಷದಿಂದ 12 ವರ್ಷದ ಮಕ್ಕಳು ಒಂದು ಗುಂಪಲ್ಲಿ ಕೆಲಸ ಮಾಡ್ತಾರೆ. 2-3 ಮಕ್ಕಳು ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾರೆ. ಅವ್ರಿಗೆ ಅದು ತುಂಬ ಆಸಕ್ತಿದಾಯಕವಾಗೂ ಇರುತ್ತೆ. ಆಮೇಲೆ ಯಾವಾಗಲೂ ಮೂವ್ ಆಗ್ತಾ ಇರ್ತಾರೆ ಮಕ್ಕಳು. ಮೂವ್ ಅಂದರೆ ಬರೀ ಓಡಾಡೋದು ಅಷ್ಟೇ ಅಲ್ಲ, ಎಲ್ಲೋ ಏನೋ ಕಟ್ ಮಾಡೋದು, ಏನೋ ಬರೆಯೋದು, ಏನೋ ಮಾತಾಡೋದು. ಆ್ಯಂಡ್ ಇನ್ನೊಂದು ಕ್ವಿಕ್ ಆಗಿ ನಮ್ಮ ವೀಕ್ಷಕರಿಗೋಸ್ಕರ, ನಿಮ್ಮ ಬಗ್ಗೆ ಗೊತ್ತಿರೋರ್ಗಾದ್ರೆ ಗೊತ್ತಿರುತ್ತೆ, ನೀವು ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಬಟ್ ನಾನು ನಮ್ಮ ವೀಕ್ಷಕರಿಗೂ ಅದನ್ನು ತೋರಿಸ್ಬೇಕು ಅಂತ ಹೇಳಿ, ವ್ಯಾಕರಣಕ್ಕೆ ಅಂದರೆ ಅಕ್ಷರಗಳಿಗೆ ಬಂದಾಗ ಅಕ್ಷರಮಾಲೆಯಲ್ಲಿ ಮೊದಲಿಗೆ ಸ್ವರಗಳು ಬರುತ್ತೆ, ವ್ಯಂಜನಗಳಿರುತ್ತೆ.
ಸೊ ಈ ಅನುಸ್ವಾರಗಳು ಬರುತ್ತೆ. ಅದನ್ನ ನೀವು ತುಂಬಾ ಆಕ್ಚುಲಿ ತುಂಬಾ ಅಚ್ಚುಕಟ್ಟಾಗಿ ಎಕ್ಸ್‌ಪ್ಲೇನ್ ಮಾಡ್ತೀರಾ. ಅದ್ರ ಬಗ್ಗೆ ಸುಮ್ನೆ ಒಂದೆರಡು ಲೈನಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಈಗ ಅನುನಾಸಿಕಗಳು ಅಂತೇಳಿ, ಅನುನಾಸಿಕಗಳು ಅಂದರೆ ನಮ್ಗೆ ಗೊತ್ತು. ವರ್ಗೀಯ ವ್ಯಂಜನಗಳಲ್ಲಿ 5 ವ್ಯಂಜನಗಳು ಗುಂಪಲ್ಲಿರುತ್ತೆ, ಕಡೆಯದೆಲ್ಲ ಅನುನಾಸಿಕನ್ ಜೋಡಿಸಿದ್ದಾರೆ. ಸಾರಿ, ನಾನು ಅನುಸ್ವಾರ ಅಂತ ಹೇಳ್ದೆ. ಅನುನಾಸಿಕ. ಅನುನಾಸಿಕಗಳಿರುತ್ತೆ. ಈಗ ಅನುನಾಸಿಕ ಇಂದ ಸ್ಟಾರ್ಟ್ ಮಾಡಿದ್ರೆ ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ. ನೋಡಿ, ಇದು ಞಗುನು ಞಗುನು ವ್ಯತ್ಯಾಸ ಇದೆ. ಅದು ಸಾಮಾನ್ಯವಾಗಿ ಅದನ್ನ ಉಚ್ಚಾರ ಮಾಡೋದಕ್ಕೆ ಕಷ್ಟನೇ. ಅದನ್ನ ಹೇಗೆ ಉಚ್ಚಾರ ಮಾಡಬೇಕು ಅಂದರೆ, ಈಗ ಕಂಗು, ನನ್ನ ಬಾಯಿ ನೋಡಿ, ಕಂಗು, ಕಂಚು, ಕಂಗುಗು ಅನುನಾಸಿಕ ಕೇಳಿಸ್ತಾ, ಕಂಚು ಅಲ್ಲಿ ಅನುನಾಸಿಕ ಕೇಳಿಸ್ತಾ. ಈ ಎರಡಕ್ಕೂ ವ್ಯತ್ಯಾಸ ಇದೆಯಲ್ವಾ? ಆ ವ್ಯತ್ಯಾಸ ಕಾಕ ಗಾಗ ಞ, ಚಾಚ ಜಾಜ ಞ. ಈಗ ನಾವು 0 ಬರೆಯೋದ್ರಿಂದ ಎಲ್ಲದಕ್ಕೂ ನಾವು ಒಂದೇ ಉಪಯೋಗಿಸ್. ಅದು ಏನಕ್ಕೆ ಈ ಸಮಸ್ಯೆ ಯಾಕಪ್ಪ ಅಂದರೆ, ಇಂಗ್ಲೀಷಿಂದ ಇಂಗ್ಲೀಷ್ ಬರಿಬೇಕಾದ್ರೆ ನಾವು ಎಲ್ಲದಕ್ಕೂ ಎನ್ ಬರೆದು ಬಿಡ್ತೀವಿ. ಅದಕ್ಕೆ ಓದಬೇಕಾದ್ರೂ ಅದು ಎನ್ನೇ ಇರಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಎಲ್ಲ ಪದಗಳಲ್ಲೂ 0 ಇದ್ದಾಗ, ಅನುಸ್ವಾರ ಬಂದಾಗ ನಾವು ನ್ ಅಂತ ಹೇಳಲ್ಲ. ಈಗ ಕಂಗು ಅಂತ ಹೇಳಿದಾಗ ಅನುಸ್ವಾರ ಕೇಳಿಸ್ತು, ಆದ್ಮೇಲೆ ಏನು ಕೇಳಿಸ್ತು? ಗ ಕೇಳಿಸ್ತು. ಗ ಯಾವ ವರ್ಗದಲ್ಲಿದೆ? ಗಗನ. ಈ ಅನುನಾಸಿಕ ಈ 0 ಇದೆಯಲ್ಲ, ಆ ಅನುನಾಸಿಕ. ಇವಾಗ ಇನ್ನೂ ಸೇರುತ್ತೆ, ಆ ವರ್ಗೀಯ ವ್ಯಂಜನದ ಆ ವರ್ಗಕ್ಕೆ ಸೇರುತ್ತೆ. ಆ ವರ್ಗದಲ್ಲಿ ಯಾವುದು ಅನುನಾಸಿಕ ಇರುತ್ತೋ ಅದು ಈ 0ಗೆ ಬರುತ್ತೆ. ಆ ಧ್ವನಿ ಈ 0ಗೆ ಬರುತ್ತೆ. ಇವಾಗ ಕಂಬ, ಕಂಬ ಅದು ನಾವು ಕನ್ಬ ಅಂತ ಹೇಳೋಣ ಅಲ್ವಾ? ಅದು ಕಂಬ. ಕಂಬ ಅಂದಾಗ ಅನುನಾಸಿಕ ಕೇಳಿಸ್ತು. ಅನುನಾಸಿಕ ಆದ್ಮೇಲೆ ಯಾವ ಧ್ವನಿ ಇದೆ? ಬ ಇದೆ. ಸೊ ಇದು ಬಬ್ಬ ಮ. ಸೊ ಅದಕ್ಕೆ ಅಲ್ಲಿ ಅಂತ ಹೇಳಿ. ಇದು ಬರಿಬೇಕಾದ್ರೆ ಏನು ನಮಗೆ ತೊಂದರೆ ಆಗಲ್ಲ. ಓದಬೇಕಾದ್ರೆ ಆ 0ನ ನಾವು ಈ ಅನುನಾಸಿಕ ಈ 0 ಆದ್ಮೇಲೆ ಯಾವ್ದು ಅಕ್ಷರ ಇದೆಯೋ ಆ ಅಕ್ಷರದ ಅನುನಾಸಿಕನ ಓದಬೇಕು. ಓಕೆ, ಇದೇ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆಕ್ಚುಲಿ. ತುಂಬಾ ಸಲ ನಮ್ಗೆ ಕನ್ಫ್ಯೂಷನ್, ಈ 0 ಬಂದಾಗ ನಾವ್ ಏನನ್ನ ಇದ್ ಮಾಡ್ಬೇಕು ಅಂತ. ನಾವು ಕಲ್ತಿದ್ ವಿಧಾನ ಹಾಗೆ ಅಲ್ವಾ? ನಾವು ಬರೀ ಆಕ್ಚುಲ್ ಆಗಿ ನೋಡಿದ್ರೆ ಸಂಸ್ಕೃತ ನಮ್ಮ ಭಾಷೆಗಳೆಲ್ಲ ಮೊದಲು ಭಾಷೆ, ಆಮೇಲೆ ಬರೆಯೋದು. ಮೊದಲು ಬರ್ದಿರೋದು ಯಾರೋ ಬರ್ದಿರೋದು ನೋಡಿ ನಾವು ಕಲ್ತ್ಕೊಳ್ಳಿಲ್ಲ. ಮೊದಲು ನಾವು ಭಾಷೆ, ಅದು ಭಾಷೆ ಮೊದಲು ಬೆಳವಣಿಗೆ ಆಗಿದ್ದು ಭಾಷೆ, ಮಾತಾಡೋ ಭಾಷೆ. ಆ ಮಾತು ಸ್ವಲ್ಪ ದಿನ ಆದಮೇಲೆ ಈಗ ನಾವೇನಾದ್ರು ಸಂದೇಶನ ಕಳಿಸ್ಬೇಕು ಅಂದರೆ ಹೇಗೆ ಕಳಿಸ್ತಾ ಇದ್ವಿ? ಆಗ್ತಾ ಇರಲಿಲ್ಲ. ಏನು ಹೊಡೆಯೋದು ಗಿಡಿಯೋದು ಅದೆಲ್ಲ ಶಬ್ದ ಮುಖ, ಒಂಥರ ಬೆಂಕಿ ಮುಖ ಅಂತ ಕಳಿಸ್ತಾ ಇದ್ವಿ. ಆದರೆ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಪಾಸ್ ಮಾಡೋದಕ್ಕೆ ನಮಗೆ ರಿಟರ್ನ್ ಚಿಹ್ನೆಗಳು ಬೇಕಾದವು. ಅದು ನಮ್ಮ ಇದು ಬರವಣಿಗೆ ಎಷ್ಟು ಮಹತ್ವದ್ದು ಅಂದರೆ, ಬರೀ ಬರವಣಿಗೆಯಿಂದ ಎಲ್ಲೋ ಸಾವಿರಾರು ವರ್ಷಗಳ ಹಿಂದೆ ಬಾಳಿದಂತಹ ಜನರ ಜೀವನನ, ಅವರು ಬರೀ ಜೀವನ ಮಾತ್ರ ಅಲ್ಲ, ಅವರು ಏನು ತಿಳ್ಕೊಂಡ್ರೋ ಅದನ್ನ ನಾವು ಈಗ ಓದ್ತಾ ಇದ್ದೀವಿ. ಅದು ಓದ್ರಿಂದ ನಾವು ಮತ್ತೆ ಇನ್ವೆಂಟ್ ದ ವೀಲ್ ಮಾಡ್ತಾ ಇಲ್ಲ, ನಾವು ಅದನ್ನ ತಿರ್ಗಾ ಸಂಶೋಧನೆ ಮಾಡ್ತಿಲ್ಲ. ಅವರ ಸಂಶೋಧನೆ ಮೇಲೆ ಹೊಸ ಸಂಶೋಧನೆನ ನಾವು ಮಾಡ್ತಾ ಇದ್ದೀವಿ. ಅದು ಬರವಣಿಗೆಯ ಮಹತ್ವ. ನಮ್ಮ ಥಾಟ್ಸ್ನ, ನಮ್ಮ ಯೋಚನೆಗಳನ್ನು ನಾವು ಮುಂದಿನ ಜನಾಂಗಕ್ಕೆ ನಮ್ಮ ಬರವಣಿಗೆ ಮೂಲಕ ಕೊಡ್ತಾ ಇದ್ದೀವಿ. ವೆರಿ ನೈಸ್ ಮ್ಯಾಮ್. ಹಾಗೆ ಸ್ಲ್ಯಾಂಗ್ ಬಗ್ಗೆ ಮಾತಾಡುವಾಗ ಅದು ರೀಜ್ನಲ್ ಇನ್ಫ್ಲುಯೆನ್ಸ್, ಅಂದರೆ ಆಯಾ ಪ್ರಾದೇಶಿಕ ಇನ್ಫ್ಲುಯೆನ್ಸಿಂದ ಬಂದಿರುವಂಥದ್ದು. ಅದನ್ನು ಎಷ್ಟರ ಮಟ್ಟಿಗೆ ನಾವು ಪರಿಗಣಿಸ್ಬೇಕಾ ಬೇಡವಾ, ಹೇಗೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸ್ಲ್ಯಾಂಗ್ ಎಲ್ಲ ಭಾಷೆಯಲ್ಲೂ ಎಲ್ಲ ಕಾಲದಲ್ಲೂ ಯಾವಾಗಲೂ ಇರೋದೇ ಅಲ್ವಾ? ಈಗ ಇಂಗ್ಲೀಷಲ್ಲೂ DONNO ಡೋನೋ
ಅಲ್ವಾ? ಅದು ನೆಕ್ಸ್ಟ್ ಜನರೇಷನ್ ಹುಡುಗರು ತಯಾರಿಸ್ಕೊಂಡು ಬರ್ತಾ ಇರ್ತಾರೆ. ನಾವು ಹಾಗೆ ಬರಿಬೇಕು, ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಆ, ಆ ಆ ಚಿಕ್ಕ ವಯಸ್ಸಲ್ಲಿ ನಾವು ಟೈಪ್ ಮಾಡಬೇಕಾದ್ರೆ ಕಷ್ಟ ಆಯಿತು, ನನ್ನ ಪರ್ಸ್ನಲ್ ಆಗಿ ನಾನೇನೋ ಮಾಡ್ಕೊಳ್ತೀನಿ, ಬರೀ ನನ್ನ ಫ್ರೆಂಡ್ಗೆ ಅದು ಗೊತ್ತು. ಈ ಏನು ಟೂ ಲ್ಯಾಂಗ್ವೇಜು ಎಲ್ಲ ಮಕ್ಕಳು ಮಾತಾಡ್ತಾರಲ್ಲ, ಅದೇ ಥರ ಇದು ಕೂಡ ಅಂಥೇಳಿ ಅದು ಪಾಸಿಂಗ್ ಸ್ಟೇಜ್ ಅಂತ ಬಿಡ್ಬೋದು. ಆಮೇಲೆ ಒಂದು ಸ್ಟೇಜಲ್ಲಿ ನಾನು ಮಾತಾಡೋದು, ನಾನು ಬರೆಯೋದು ಬೇರೆಯವ್ರಿಗೆ ಅರ್ಥ ಆಗಬೇಕು ಅಂದರೆ ನಾನು ಲೋಕಾರೂಢಿಯಲ್ಲಿ ಹೇಗಿದೆಯೋ ಹಾಗೆ ಬರಿಬೇಕಾಗತ್ತೆ. ನಾ ಅದನ್ನ ಬಿಟ್ಟು ಬರೆಯೋಕ್ಕಲ್ಲ. ನಾನು ಏನಕ್ಕೆ ಬರಿತೀನಿ? ಒಂದು ನನ್ನ ಮನಸ್ಸಂತೋಷಕ್ಕೆ ಬರಿತೀನಿ. ಆದರೆ ಎಷ್ಟು ಜನ ಮನಸ್ಸಂತೋಷಕ್ಕೆ ಬರೀತಾರೆ? ಯೂಶ್ವಲಾಗಿ ನಾವು ಬರೆಯೋದು, ಸಾಮಾನ್ಯವಾಗಿ ನಾವು ಬರೆಯೋದು ಬೇರೆಯವರು ಓದೋದಕ್ಕೆ ಅಲ್ವಾ? ನಾನು ಬರಿಬೇಕಾದ್ರೆ ಲಿಸ್ಟ್ ಏನಾದರೂ ಕೊಟ್ಟರೆ ಇದು ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ಬರೆದ್ರೆ ನಮ್ಮ ಯಜಮಾನ್ರು ಅದು ಓದೋಕ್ಕಾಗಬೇಕು, ಅಥವಾ ನನ್ನ ಮಗಳು ಓದೋಕ್ಕಾಗಬೇಕು. ಅದನ್ನು ನಾನು ಬೇರೆ ಥರ ಬರೆದ್ರೆ ಅವ್ರಿಗೆಲ್ಲೂ ಓದೋಕ್ಕಾಗುತ್ತೆ? ಆದ್ರೆ ಎಲ್ಲೋ ಒಂದ್ ಕಡೆ ಈಗಿನ ಜನರೇಷನ್ ಅದಕ್ಕೆ ತುಂಬಾ ಟೆಂಪ್ಟ್ ಆಗ್ತಾ ಇದ್ದಾರೆ. ಇದು ಟೂ ಲ್ಯಾಂಗ್ವೇಜ್ ಇದ್ದಂಗೆ. ಟೂ ಲ್ಯಾಂಗ್ವೇಜು ಅದು ಸಣ್ಣ ವಯಸ್ಸಲ್ಲಿ ಎಷ್ಟೊಂದು ಇರುತ್ತೆ ಅಲ್ವಾ? ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಹೊರಟೋಗುತ್ತೆ. ನಾವು ಎಷ್ಟೋ ಪ್ರಶ್ನೆಗಳು ಆಗೋದು ನಾವು ಅಷ್ಟು ಸೀರಿಯಸ್ ಆಗಿ ಹೀಗೆ ಇರಬೇಕು ಅಂತ ಮಾಡಿದ್ರೆ ಅದು ಇದ್ದಿದ್ದು ಇದು ಹಾಳಾಗುತ್ತೆ. ಮಕ್ಕಳಿಗೆ ಗೊತ್ತಾಗುತ್ತೆ. ಒಂದು ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು, ನೋಡಿ ಈ ಥರ ನನಗೆ ಅರ್ಥ ಆಗಲ್ಲ, ಏನದು ASAP ASAP, ಅದು ನನಗೆ ಎಷ್ಟೋ ದಿನ ಗೊತ್ತೇ ಇರಲಿಲ್ಲ ಏನದು ಅಂತ ಹೇಳಿ. as soon as possible ಇದು ಅಕ್ರೋನಿಮ್ಸ್ ಎಲ್ಲ ನಮ್ಗೆ ಅನ್ಲೆಸ್ ವಿಲ್ ನಾವು ಅದನ್ನ ಅದ್ರ ಬಗ್ಗೆ ತಿಳ್ಕೊಂಡ್ರೆ, ಅದನ್ನ ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಈ ಸ್ಲ್ಯಾಂಗ್ಸ್ ಕೂಡ ಹಾಗೆ. ಆದರೆ ನಮ್ಮನ್ನ ಸುಸಂಸ್ಕೃತರು, ವಿದ್ಯಾವಂತರು ಅಂತ ಹೇಗೆ ಹೇಳ್ತಾರೆ? ನಾನು ಇಷ್ಟು ಓದಿದ್ದೀನಿ ಅಂತ ನಾನು ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ? ನಾನು ನನ್ನ ಬಯೋಡೇಟಾನ ಅಥವಾ ರೆಸ್ಯೂಮೇನ ಎಲ್ಲ ಹೀಗೆ ಎತ್ಕೊಂಡೋಗಿ ಎಲ್ಲರಿಗೂ ತೋರ್ಸೋಕ್ಕಾಗಲ್ಲ ಅಲ್ವಾ? ನಮ್ಮ ಭಾಷೆ ಇರುತ್ತಲ್ವ, ಅದು ನಾನು ಯಾರು ಅಂತ ತೋರಿಸುತ್ತೆ. ನಾನು ಯಾವ ರೀತಿ ಮಾತಾಡ್ತೀನಿ, ಸರಿಯಾಗಿ ಮಹಾಪ್ರಾಣ ಉಪಯೋಗಿಸ್ತೀನ ಅಥವಾ ಅಲ್ಪ ಪ್ರಾಣ ಸರಿಯಾಗಿ ಉಪಯೋಗಿಸ್ತಾ ಇದ್ದೀನ, ಹನ ಆನ ಸರಿಯಾಗಿ ಹೇಳ್ತೀನ, ಳನ ಸರಿಯಾಗಿ. ಎಷ್ಟೋ ಸಲ ನಮ್ಮ ಉಚ್ಚಾರ ಸರಿಯಾಗಿ ಇಲ್ಲದೆ ಇದ್ರೆ ಆಭಾಸಗಳಾಗತ್ತೆ. ಅದು ಆಭಾಸ ಆಗಿದ್ರೆ ಅವ್ರಿಗೇನು ತೊಂದರೆ ಅಲ್ಲ, ಅವರಲ್ಲಿ ನಿಮ್ಮ ಬಗ್ಗೆ ಇರುವ ಅಭಿಪ್ರಾಯ ಚೇಂಜ್ ಆಗುತ್ತೆ. ಹಾಗೆ ಕೆಲವೊಂದು ಜೆನರಿಕ್ ಆಗಿ ನಾವು ಮಾಡುವಂತ ಸಾಮಾನ್ಯ ತಪ್ಪುಗಳು ನೀವೇನಾದ್ರೂ ಕಂಡಿಡ್ದಿದ್ರೆ ಒಂದು 4 ಇಲ್ಲಿ ಹೆಸರಿಸಬಹುದಾ? ದಿನನಿತ್ಯ ನಾವು ಮಾಡುವಂತ ಒಂದ್ 4 ಬರೀ 4 ಅಲ್ಲ. ನನ್ನ ಕನ್ನಡ ಟೀಚರ್ಸ್ ಇಂಟರ್ವ್ಯೂಗೆ ಕೂತ್ಕೊಳ್ಳೋದೇ ಇಲ್ಲ ಈಗ ಈ ನಡುವೆ ಒಂದು 3-4 ವರ್ಷದಿಂದ. ಅದಕ್ಕೆ ಮೊದಲು ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ. ತುಂಬ ಕಷ್ಟವಾಗಿರೋದು ಅಂದರೆ ಆಗೆ, ಆಮೇಲೆ ಆಗೆ, ಅಥವಾ ಅಕಾರ ಹಕಾರ, ಇಷ್ಟು ನಾವು ಅಂದ್ಕೊಳ್ತಾ ಇದ್ದೀವಿ. ನಮ್ಮ ಕಾಲದಲ್ಲಿ ಕನ್ನಡ ಬರಲ್ಲ ಅಂದರೆ ಎಲ್ಲೋ ಏನೋ ಒತ್ತಕ್ಷರ ಸರಿಯಾಗಿ ಬರೆಯಲ್ಲ, ಗುಣಿತಾಕ್ಷರ ಸರಿಯಾಗಿ ಬರೆಯಲ್ಲ ಅಂತ ನಾವು ಶೂನು ಸರಿಯಾಗಿ ಹೇಳಲ್ಲ ಅಂತ ಇತ್ತು. ಆದರೆ ಇವಾಗ ಈ ತಪ್ಪುಗಳೇ ಜಾಸ್ತಿ. ಇದು ತುಂಬ ಬೇಸಿಕ್ಕು. ಇವಾಗ ದನ ಅನ್ನೋದಕ್ಕೂ ಧನ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ದನ ಅಂದರೆ ಏನು? ಬರೀ ಒಂದು ಹೊಕ್ಕಳದಿಂದ ಒಂದು ಗೆರೆ, ಒಂದು ಪುಟ್ಟ ಗೆರೆ, ಅದು ದೊಡ್ಡ ಗೆರೆನೂ ಅಲ್ಲ, ಆ ಚಿಕ್ಕ ಗೆರೆಯಿಂದ ಅರ್ಥನೇ ಬೇರೆ ಆಗೋಗುತ್ತೆ ಅಲ್ವಾ? ನೊಣ, ಆಮೇಲೆ ಅಣ್ಣ, ಅನ್ನ, ಅವೆಲ್ಲ ನಮ್ಮ ಭಾಷೆಗೆ ತುಂಬ ಬೇಕಾಗಿರುವಂಥದ್ದು. ಆಮೇಲೆ ನಾವು ಕೆಟ್ಟದಾಗಿ ಭಾಷೆ ಇದು ನಾನು ಹೇಳಬೇಕು. ನನ್ನ ಫ್ರೆಂಡ್ ಒಬ್ಬರು, ಆಕೆ ನನಗಿನ ದೊಡ್ಡವರು, ಶಿ ಈಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ಪೀಡಿಯಾಟ್ರಿಕ್ಸ್. ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ. ಕನ್ನಡ ಕಲ್ತಿಲ್ಲ. ಆಮೇಲೆ ಏನಕ್ಕೆ ಕನ್ನಡ ನೀವು ಮಾತಾಡೋದೇ ಇಲ್ಲ? ಅದು ಬೇರೆಯವ್ರ ಜೊತೆ ಆದರೂ ಅವ್ರು ಮಾತಾಡೋದು ಅರ್ಥ ಆಗುತ್ತೆ, ಆದರೆ ನನಗಿಷ್ಟ ಇಲ್ಲ. ಏನಕ್ಕೆ? ನೀವು ಕನ್ನಡ ಮಾತಾಡಿದ್ರೆ ಬೈಯೋ ಥರ ಇರುತ್ತೆ. ಓಕೆ, ಅಂದರೆ ಅದು ಅವ್ರಿಗೆ ಹಾಕಿ ಕೇಳಿಸಿದೆ. ನಾವು ಅವ್ರ ಬಗ್ಗೆ ನಾವು 100 ಹೇಳ್ಬೋದು, ಅವ್ರು ಏನಕ್ಕೆ ಹಾಗೆ ಹೀಗೆ, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ನಮಗೆ ಇವಾಗ ನಾವು ಕನ್ನಡ ಬರೋರು ಕೂಡ ಅದನ್ನು ಸರಿಯಾದ ಉಚ್ಚಾರದಿಂದ ಮಾತಾಡಲಿಲ್ಲ ಅಂದರೆ
ನಮ್ಮ ಅದಕ್ಕೆ ಗೌರವನ ಎಲ್ಲಿ ಕೊಡ್ತೀವಿ, ಎಲ್ಲಿ ಒದಗಿಸ್ಕೊಡ್ತೀವಿ? ಅದು ನಾವು ನಮ್ಮ ಭಾಷೆ ನಾವು ನನ್ನ ಶಾಲೆಗಳಲ್ಲಾಗಲಿ ಅಥವಾ ನಮ್ಮ ಜೀವನದಲ್ಲಾಗಲಿ ಯಾವುದೇ ಭಾಷೆ ಆಗಲಿ, ನಾನಿವತ್ತು ಮುಗಿಸ್ಬಿಟ್ಟೆ, ನಂಗೆ ಭಾಷೆ ಬರುತ್ತೆ, ನನ್ನ PhD ಇದೆ ಭಾಷೆಲಿ, ಮುಗ್ದೋಯ್ತು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ಇದು ಕಂಟಿನ್ಯೂಸ್ ಆಗಿ ನಾವು ಕಲಿತಾ ಇರಬೇಕು ಭಾಷೆನ. ಅದಕ್ಕೊಂದು ಎಂಡಿಲ್ಲ ಭಾಷೆಗೆ. ಭಾಳ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಭಾಷೆಯ ವಿಷಯದಲ್ಲಿ. ನಮ್ಮ ಯುವ ಪೀಳಿಗೆ ಅಥವಾ ಈಗಿನ ಜೆನ್ಝಿ ಮಕ್ಕಳಿಗೆ ವ್ಯಾಕರಣವನ್ನು ಹೇಗೆ ಹೇಳ್ಕೊಡ್ಬೋದು, ಯಾವ ಲೆವೆಲಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ಬೇಕು, ಭಾಷೆಗೂ ಆತ್ಮವಿಶ್ವಾಸಕ್ಕೂ ಇರುವಂಥ ಸಂಬಂಧ, ಸೈಕಾಲಜಿಗೆ ಮೆಮೊರಿಗೆ ಇರುವಂಥ ಸಂಬಂಧ, ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತು ಮಾತಾಡಿದ್ದೀವಿ. ನಿಜಕ್ಕೂ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಒಂಥರ ಇನ್ಫಾರ್ಮೇಟಿವ್ ಆಗೂ ಇತ್ತು ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸಸ್ಸು ಇದ್ರ ಜೊತೆ ಆ್ಯಡ್ ಆಗಿದ್ದು ನಿಜಕ್ಕೂ ಒಳ್ಳೆಯ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ನಮ್ಮ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಧನ್ಯವಾದ ಶ್ವೇತಾ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ನನಗೆ ಇದು ಮೊದಲನೇ ಎಕ್ಸ್ಪೀರಿಯನ್ಸ್, ನನಗೆ ಮೊದಲನೇ ಅನುಭವ. ಈ ಅನುಭವನ ನನಗೆ ಒದಗಿಸ್ಕೊಟ್ಟಿದ್ದಕ್ಕೆ ನಿಮಗೆ ಆಮೇಲೆ ಸುಮನ್ ಟಿವಿಗೆ ನನ್ನ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಭಾಷೆ ಒಂದು ಭಾವನಾತ್ಮಕ ಸಂಬಂಧವಾಗಬೇಕು. ಈಗಿನ ಮಕ್ಕಳಲ್ಲಿಯೂ ಸಹ ಇದರ ಒಂದು ಜಾಗೃತಿಯನ್ನು ನಾವು ಮೂಡಿಸ್ಬೇಕಾಗತ್ತೆ. ಎಲ್ಲಿಯೂ ಅದರ ಒಂದು ಗೌರವವನ್ನು ನಾವು ಬಿಟ್ಕೊಡ್ಬಾರ್ದು. ಸೊ ಹೇಗಿರಬೇಕು ಒಬ್ಬ ಮಗುವಿನ ಬೆಳವಣಿಗೆಯಲ್ಲಿ ಭಾಷೆ ಯಾವ ರೀತಿಯ ಪಾತ್ರವನ್ನು ವಹಿಸುತ್ತೆ ಅಂಥೇಳಿ ಡಾಕ್ಟರ್ ರೇಖಾ ರೆಡ್ಡಿ ಅವರು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನೀವು ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ ಎಜುಕೇಷನ್ ಚಾನಲನ್ನು. ಹಾಗೆ ಮತ್ತೊಂದು ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ.